ಕೆಫೆ ಅದು ನಿಸರ್ಗ ಕೆಫೆ. ಗಾಯ್ಸ್ ಇದೆಂತದ ಆಪಲ್ ಅಂತ ಹೇಳಿದ್ರೆ ಬಡ್ಸಾಯಿಸ್ಬಿಡ್ತಾರೆ. ಫೈನಲಿ ವಿ ಆರ್ ಇನ್. ಏನು ಕಾಣಿಸ್ತಾ ಇಲ್ಲ, ಫುಲ್ ಮಂಜಾಗ ಹೋಗ್ಬಿಟ್ಟಿದೆ. வாடை காற்றுக்கு வயசாச்சு ಫುಲ್ ಆಫ್ ರೋಡಿಂಗ್ ನಡೀತಾ ಇದೆ ಗಾಯ್ಸ್. ಇಲ್ಲಿ ಕೂಡ್ತಾರೆ ಗಾಯ್ಸ್. ನೋಡಿ ಗಾಯ್ಸ್, ಗಾಯ್ಸ್ ನೋಡಿ ವಾಟರ್ ಫಾಲ್ ಹೆಂಗಿದೆ ನಿಮಗೆ ತಡೀರಿ. ಅಲ್ಲಿಂದ ಹೆಂಗ್ ಕಾಣುತ್ತೆ ಲೊಕೇಶನ್ ಅಂತ ಸ್ವಲ್ಪ ಸ್ವಲ್ಪ ಗ್ಯಾಪ್ ಸಿಗುತ್ತಲ್ಲ. ಬ್ರೋ ನಿಮ್ ಗರ್ಲ್ ಫ್ರೆಂಡ್ ಕರ್ಕೊಂಡ್ಬಿಡ್ರಿ. ಸಕ್ಕದಾಗಿದೆ ಅಲ್ಲ, ಬೆಟ್ಟ ಹತ್ತಕ್ಕೆ ಆಗ್ತಿಲ್ಲ ಗಾಯ್ಸ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ದರ್ಶನ್ ರಘುನಾಥ್. ಸೊ ಗಾಯ್ಸ್, ವೆಲ್ಕಮ್ ಟು ದ ಫಸ್ಟ್ ವಿಡಿಯೋ ಆಫ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ನಾನು ನನ್ನ ವ್ಲಾಗ್ಸ್ನ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇದೆ. ಸೊ ಇವಾಗ ಯೂಟ್ಯೂಬಲ್ಲೂ ಕೂಡ ನನ್ನ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು 5 to 6 ಮಂತ್ಸಿಂದ ನನ್ನ ಇನ್ಸ್ಟಾಗ್ರಾಮಲ್ಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿ 6 ಮಂತ್ಸ್ ಆಯ್ತು ಅನ್ಸುತ್ತೆ. ಸೊ ಚೆನ್ನಾಗಿ ರೀಚ್ ಆಗ್ತಾ ಇದೆ ಇವಾಗ. ಅಂದರೆ ಅಷ್ಟೊಂದೇನು ಫಾಲೋವರ್ಸ್ ಇಲ್ಲ, ಬಟ್ ಸ್ಟಿಲ್ ಪೀಪಲ್ ಆರ್ ರೆಕಗ್ನೈಸಿಂಗ್ ಮೀ. ಅಂದರೆ ಜಿಮ್ಮಲ್ಲಿ ಆಗಿರ್ಬೋದು, ಆಫೀಸ್ ಹತ್ರ ಆಗಿರ್ಬೋದು, ಬ್ರೋ ವ್ಲಾಗ್ಸ್ ಮಾಡ್ತೀರಾ ಅಲ್ವಾ ಅಂತ ಕ್ಯಾಶುವಲಾಗಿ ಕೇಳ್ತಾರಷ್ಟೇ. ಸೊ ಇನ್ನೂ ಅಂಥದ್ದೇನೂ ಮಾಡಿಲ್ಲ. ಸೊ ಅಲ್ಲೂ ಕೂಡ ಇನ್ನೂ ಗ್ರೋ ಆಗ್ತಾ ಇದ್ದೀನಿ. ಸೊ ಅದ್ರ ಜೊತೆಗೇ ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಗ್ರೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಗೈಸ್ ಲೈಕ್ ಇಟ್ ಅಂತ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಖಂಡಿತ ಬೇಕು. ಸೊ ವಿಷಯ ಏನಂತಂದರೆ, ಸೊ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಆಫೀಸಿಂದ ಚಿಕ್ಕಮಂಗ್ಳೂರು ಟ್ರಿಪ್ಗೆ ಹೊರಟಿದ್ದೀವಿ. ಸೊ ಮುಳ್ಳಯ್ಯನಗಿರಿ ಟ್ರೆಕ್ಕಿಂಗು, ಸೊ ಹಾಗೆ ಜರಿ ಫಾಲ್ಸು, ಈ ಥರ ಪ್ಲ್ಯಾನ್ಸ್ಗಳಿದೆ. ಸೊ ಐ ಥಾಟ್ ದಟ್ ದಿಸ್ ಈಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಅಂತ. ಬಿಕಾಸ್ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಆಗ್ತಿರೋದ್ರಿಂದ ಇವಾಗ ನನಗೆ ಒಂದು ಐಡಿಯಾ ಇದೆ. ಸೊ ಓಕೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಬಟ್ ಯೂಟ್ಯೂಬಲ್ಲಿ ಹೇಗೆ ವರ್ಕ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಇನ್ಸ್ಟಾಗ್ರಾಮಲ್ಲಿ ನಾವು ಹಾಕೋದು 30 to 1 minute ವೀಡಿಯೋ ಆಗಿರುತ್ತೆ, ಬಟ್ ಇದು ಲೆಂತಿ ಇರುತ್ತೆ ವೀಡಿಯೋಸು. ಸೊ ಹಾಗಾಗಿ ನನಗೂ ಅಷ್ಟು ಎಕ್ಸಾಕ್ಟಾಗಿ ಐಡಿಯಾಸ್ ಇಲ್ಲ, ನೀವೇನು ಇಷ್ಟಪಡ್ತೀರಾ ನನ್ನ ಕಡೆಯಿಂದ ಅಂತ. ಸೊ ಎಸ್, ಬಟ್ ಒಂದು ಬೇಸಿಕ್ ಐಡಿಯಾದಿಂದ ನಾನು ಈ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಲೈಕ್ ಇಟ್, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ. ಸೊ ಎಸ್, ಇದು ಆಫೀಸಿಂದ ನಾವೆಲ್ಲರೂ ಈಗ ಟ್ರಿಪ್ ಹೊರಟಿದ್ದೀವಿ. ಸೊ ನಾಳೆ ಬೆಳಗಿನ ಜಾವ 3 ಗಂಟೆಗೆ TT ಬರುತ್ತೆ. ಸೊ ಅಲ್ಲಿಂದ ನಾವೆಲ್ಲರೂ ಕೂಡ ಫಸ್ಟು ಎಲ್ಲರನ್ನೂ ಪಿಕ್ ಮಾಡಿಕೊಂಡು ಆನ್ ದ ವೇ, ಒಬ್ಬೊಬ್ಬರನ್ನೇ ಪಿಕ್ ಮಾಡಿಕೊಂಡು ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ಕೊಲೀಗ್ಸ್ನ ಪಿಕ್ ಮಾಡಿಕೊಂಡು ಹೋಗೋದು. ಸೊ ಚಿಕ್ಕಮಂಗ್ಳೂರಿಗೆ. ಸೊ ಅಲ್ಲಿ ಹೋದ್ಮೇಲೆ ಯಾರ್ಯಾರೆಲ್ಲ ಹಿಂಗೆ ಆಡ್ತೀವಿ, ಏನೇನೆಲ್ಲ ಮಾತಾಡ್ತೀವಿ, ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಸೊ ಅದೆಲ್ಲದನ್ನು ಕೂಡ ನಾನು ನಿಮ್ಮ ಥರ ಡೀಟೇಲಾಗಿ ಶೇರ್ ಮಾಡ್ತೀನಿ. ಪ್ರತಿಯೊಂದನ್ನು ಕೂಡ ತೋರಿಸ್ತೀನಿ. ಸೊ ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವ್ಲಾಗ್ಸ್ ಬರುತ್ತೆ. ಸೊ ಇದು ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇತ್ತು ನಂದು ಮುಂಚೆನೇ, ಬಟ್ ಅದರಲ್ಲಿ ಏನೂ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ. ನಾನು ಮುಂಚೆ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಒಂದಿಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಬಿಟ್ಟಿದ್ದೆ ಅಷ್ಟೇ. ಸೊ ಇವಾಗ ಒಂದು ಐಡಿಯಾಸ್ ಸಿಗ್ತಿರೋದ್ರಿಂದ ಓಕೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಐ ಹೋಪ್ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ. ಅಫ್ಕೋರ್ಸ್ ಸಡನ್ನಾಗಿ ಯಾರು ಕೂಡ ಗ್ರೋ ಆಗೋದಕ್ಕೆ ಆಗಲ್ಲ, ಇಯರ್ಸ್ ಆಫ್ ಎಫರ್ಟ್ಸ್ ಬೇಕಾಗುತ್ತೆ. ನಾವು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬೆಳಿಬೇಕು ಅಂತಂದರೆ. ತುಂಬ ಜನ ಯೂಟ್ಯೂಬರ್ಸ್ ಕೂಡ ಎಲ್ಲರೂ ಎಫರ್ಟ್ಸ್ ಹಾಕಿ ಬೆಳೆದಿದ್ದಾರೆ. ಸೊ ನಂದು ಒಂದು ಡ್ರೀಮ್ ಇದೆ, ನನ್ನ ಚಾನಲ್ನ ಒಂದು ಗ್ರೋ ಮಾಡೋಣ, ಚೆನ್ನಾಗಿ ಆಡಿಯನ್ಸ್ಗೆ ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ಕೊಡೋಣ, ಬ್ಲಾಗ್ಸ್ ಕೊಡೋಣ ಅಂತೇಳಿ. ಸೊ ಎಸ್, ಐ ಹೋಪ್ ಯು ಗೈಸ್ ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ಇವತ್ತು ನಾಳೆಗೆ ಪ್ರಿಪ್ರೇಷನ್ ಇದೆ, ಅಂದರೆ ಸ್ವಲ್ಪ ಗಡ್ಡ ಎಲ್ಲ ಟ್ರಿಮ್ ಮಾಡಿಸೋದಿದೆ. ಜೊತೆಗೆ ನನ್ನ ಗೆಳೆಯನೂ ಕೂಡ ಒಂದಿಷ್ಟು ಪರ್ಚೇಸ್ ಮಾಡೋದಿದೆ. ನಂದು ಕೂಡ ಸ್ವಲ್ಪ ಶಾಪಿಂಗ್ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಟ್ರಿಪ್ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ. ಓಕೆನಾ. ಸೊ ಅಲ್ಲಿವರೆಗೂ ಅಂದರೆ ಎಲ್ಲೆಲ್ಲ ಹೋಗ್ತೀವಿ, ಏನೇನೆಲ್ಲ ಶಾಪಿಂಗ್ ಮಾಡ್ಕೊತೀವಿ, ಸೊ ಪ್ರಿಪ್ರೇಷನ್ ಹೆಂಗಿತ್ತು, ಅದಾದಮೇಲೆ ಟ್ರಿಪ್ ಹೊರಟ್ಮೇಲೆ ಏನೇನೆಲ್ಲ ಆಯಿತು ಅದೆಲ್ಲದನ್ನು ಕೂಡ ತೋರಿಸ್ತೀನಿ. ಸೊ ಎಸ್, ಬನ್ನಿ ಇವತ್ತು ಏನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲ ಹೋಗ್ತೀನಿ, ಏನೆಲ್ಲ ಶಾಪಿಂಗ್ ಮಾಡ್ಕೊತೀವಿ, ಅದಾದಮೇಲೆ ನಾಳೆ ಎಷ್ಟೊತ್ತಿಗೆ ಹೊರಡ್ತೀವಿ, ಅದೆಲ್ಲದನ್ನು ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ. ಓಕೆನಾ. ಮುಂದೆ ಸಿಗ್ತೀನಿ. ಬಾಯ್.
ಸೊ ಗಾಯ್ಸ್, ಈಗ ಆಲ್ಮೋಸ್ಟ್ ಮಧ್ಯರಾತ್ರಿ 3 ಗಂಟೆ ಆಗಿದೆ. ಇನ್ನ ಎಲ್ಲ ನಿದ್ದೆಗಣ್ಣಲ್ಲಿದ್ದೀವಿ. ಟೀಟೋ ಕೂಡ ಬಂದಿದೆ. ನನ್ನ ಫ್ರೆಂಡ್ಸ್ ಎಲ್ಲಾರನ್ನೂ ಕೂಡ ಪಿಕ್ ಮಾಡ್ಕೊಂಡು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ದೇವಸ್ಥಾನದ ಹತ್ರ ಟಿಟಿಗೆ ಒಂದು ಪೂಜೆ ಮಾಡ್ಕೊಂಡು ಸೀದಾ ಹೊರಡದೆ. ಬನ್ನಿ. ಯಾವ್ದು ಸಿರಿ ಕೆಫೆ, ಅದು ನಿಸರ್ಗ ಕೆಫೆ. ಕಾಫಿ ಕುಡಿಯೋಕೆ ಅಂತ ನಿಸರ್ಗ ಕೆಫೆ ನಿಲ್ಸಿದೀವಿ. ಅವರೆಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ. ಸಿ ಬ್ರೋ, ಹೌ ಇಸ್ ದ ವೆದರ್? ನೈಸ್ ವೆದರ್, ಮಾತ್ರ ಸಕ್ಕದಾಗಿದೆ. ಸೊ ಕಾಫಿ ಕುಡಿಯೋಣ ಅಂತ ಹೇಳಿ ನಾವು ನಿಸರ್ಗ ಕೆಫೆ ಹತ್ರ ನಿಲ್ಸಿದೀವಿ. ಕೆಫೆ ನೋಡಿ ಎಷ್ಟು ಚೆನ್ನಾಗಿದೆ, ನಿಸರ್ಗ ಕೆಫೆ ಅಂತ. ಚಿಕ್ಕಮಂಗ್ಳೂರು ಹೋಗೋ ರೋಡಲ್ಲಿ ಸಿಗುತ್ತೆ. ಸೊ ನೀವೇನಾದ್ರು ಈ ಕಾಫಿ ಸಕ್ಕದಾಗಿರುತ್ತೆ. ಸೊ ಆನ್ ದ ವೇ ನೀವೇನಾದ್ರು ಹೋಗ್ತಾ ಇಲ್ಲೊಂದು ಸ್ಟಾಪ್ ಕೊಟ್ಟು ಕಾಫಿ ಕುಡ್ಕೊಂಡು ಹೋಗ್ಬೋದು. ಮಾರ್ನಿಂಗು ಇವರನ್ನ ಗಿಡ ಕೀಳ್ತಾ ಇದ್ದಾರೆ ಜೆಫ್ರಿ ಅವರು. ಏನದು? ಜಾಮ್ ಜಾಮು ಜಾಮು ಗಾಯ್ಸ್, ಇದೆಂತದ ಆಪಲ್ ಅಂತ. ಯಾವ ಹಣ್ಣು ಗೊತ್ತಿಲ್ಲ, ಎಲ್ಲ ತಿಂತಾ ಇದ್ದಾನೆ. ತಿಂದು ಮಧ್ಯ ಹೊಟ್ಟೆ ಕೆಟ್ಟಿ ಹಣ್ಣೆ ಗೊತ್ತಿಲ್ಲ ತಿಂತಾ ಇದ್ದೀರಾ ಸುಮ್ಮನೆ. ಅದು ಇನ್ನ ದೊಡ್ಡದ ಇಷ್ಟ ಆಗುತ್ತಾ? ಓಕೆ ಬ್ರೋ, ಇದು ವೈಟ್ ಇತ್ತು, ಇವರು ಲಿಫ್ಟ್ ಕಚ್ಬಿಟ್ಟಾರ. ಸರ್ ಗೈಸ್, ಕಾಫಿ ರೆಡಿ ಆಗಿದೆ, ಹೋಗಿ ಕುಡ್ಕೊಂಬರೋಣ. ಯಾವ ಹಣ್ಣಿದು? ಯಾವ ಹಣ್ಣು? ಯಾವ ಹಣ್ಣು? ಯಾವ ಹಣ್ಣು? ಯಾವ ಇನ್ನೊಂದು ಹಣ್ಣು ಸಿಕ್ತು ನಮ್ಮ ಹತ್ರ ಇಲ್ಲಿ. ನಿಂಬೆ ಹಣ್ಣ. ಇನ್ನು ಹೋದ್ರೆ ಗೊತ್ತಿಲ್ಲ, ಹಣ್ಣು ಯಾವ್ದು ಅಂತಾನೆ ಗೊತ್ತಿಲ್ಲ. ಎಲ್ಲ ತಿಂತೀರ ಸರ್. ಬನ್ನಿ ಬಿಸಿ ಬಿಸಿ ಕಾಫಿ ಕುಡಿಯೋಣ. ಯೋಗ ಮಾಡ್ತಾ ಇದ್ದಾನೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಕಾಫಿ ಕುಡಿ. ಬಿಸಿ ಬಿಸಿ ಕಾಫಿ ರೆಡಿ. ಸಕ್ಕತ್ತಾಗಿದೆ ಗೈಸ್, ಕಾಫಿ ಸಕ್ಕತ್ತಾಗಿದೆ. ನೋಡಿ ಎಲ್ಲ ಫುಲ್ ಪಾಶ್ ಆಗ್ಬಿಟ್ಟಿದ್ದಾಳೆ ಅಂತ. ಇದು ಟ್ರಿಪ್ಪಿಗೆ ಅಂತಾನೆ ಮಾಡಿಸಿರೋದು ಇವಾಗ. ಟಿಪ್ ಟಾಪ್ ಜೆಫಿ. ಅದಕ್ಕೆ ಅಲ್ಲಿ ಬಿಯರ್ಡ್ ಎಲ್ಲ ಮಾಡಿಸ್ಕೊಂತ ಗಂಡ್ ಮಕ್ಳು ಬಿಯರ್ಡ್ ಮಾಡ್ಸೋದು. ನಾನು ಹೇರ್ ಕಟ್ ಅಷ್ಟೇ ಮಾಡ್ಸಿರೋದು. ನಾವು ಅದನ್ನೇ ಮಾಡ್ಸಿರೋದು. ನಾವು ಅಷ್ಟೇ ಬಿಯರ್ಡ್ ಮಾಡ್ಸಿರೋದು. ಇವರು ಮದ್ವೆಗೆ ಯಾಕೆ ರೆಡಿ ಆಗ್ತಿದ್ದೀರಾ? ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಚಿಕ್ಕಮಂಗ್ಳೂರು ಸೈಡ್ ನೆಕ್ಸ್ಟ್ ಟೈಮ್ ಏನಾದ್ರು ಆನ್ ದ ವೇ ಬಂದ್ರೆ ಸೊ ಇಲ್ಲಿ ನಿಸರ್ಗ ಕೆಫೆ ಅಂತ ಸಿಗುತ್ತೆ. ಅಲ್ಲೊಂದು ಸ್ಟಾಪ್ ಬಿಟ್ಟು ಈ ಕಾಫಿ ಕುಡಿಯಿರಿ, ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ. ಟ್ರಸ್ಟ್ ಮೀ. ಈ ಸೈಡ್ ಬರೋರೆಲ್ಲ ಆಲ್ಮೋಸ್ಟ್ ಇದನ್ನ ಟೇಸ್ಟ್ ಮಾಡಿರ್ತಾರೆ ಅನ್ಕೋತೀನಿ. ಬಟ್ ಸ್ಟಿಲ್ ನೀವೇನಾದ್ರೂ ಟೇಸ್ಟ್ ಮಾಡಿಲ್ಲ ಅಂತಂದ್ರೆ ಆನ್ ದ ವೇ ಬರ್ತಾ ಇದನ್ನ ಟೇಸ್ಟ್ ಮಾಡಿ. ಮ್ಯಾಮ್, ಹೌ ಇಸ್ ದ ಕಾಫಿ? ಅದ್ಯಾವ್ದೋ ಮಮ್ಮಿ ಅಡ್ವರ್ಟೈಸ್ ಬರುತ್ತಲ್ಲ, ಕಾಫಿ ಸ್ಮೆಲ್ ಮಾಡಿ. ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ನೆಕ್ಸ್ಟ್ ಬಾಯ್ ಬಾಯಿಂದ ಮಾಡಿ ಮತ್ತೆ ಬೇಗ ಮಾಡ್ದೆ. ತುಂಬಾ ಚೆನ್ನಾಗಿ. ಎಸ್ ಅಂಕಲ್, ನಿಮ್ ಅಂಗಡಿ ಪ್ರಮೋಷನ್ ಆಗತ್ತೆ. ಅಲ್ಲಿ ರೆಡಿ ಆಗ್ತದೆ. ನಮ್ ಬ್ಲಾಗರ್ ಇದಾರೆ ಶಿವಮೊಗ್ಗಗೆ ವರ್ಲ್ಡ್ ಫೇಮಸ್. ಶುಗರ್ಗೆ ಯೂಸ್ ಏನ್ ಹೆಸರು? ಹೌದಾ? ಹೆಸರು ಗೊತ್ತಿಲ್ಲ. ಅದು ಇವರೇ ಕಿತ್ತಿದ್ದು ಗಾಯ್ಸ್, ಮೆಡಿಸನ್ ಅಂತ ಕಿತ್ತಿ ನನಗೆ ಅದಕ್ಕೆ ಮಾಡ್ತೀವಿ, ಹೋಗ್ಬೇಕಾದ್ರೆ ಹೇಳ್ತೀವಿ ಮುಟ್ಬೇಡಿ ಅಂತ. ಗಾಯ್ಸ್ ನೋಡಿ, 3,500 ರೂಪಾಯಿ ಕೆಜಿ ಹಣ್ಣು ಲಿಕ್ಕಿದೀವಿ. ಶಿವಮೊಗ್ಗದಲ್ಲಿ ಹಾಕೋಣ. 1/4 kg ಸಿಕ್ಕಿದೆ. 1/4 kg ಸಿಕ್ಕಿದೆ ನಮ್ಗೆ.
ಮಚನಹಳ್ಳಿ ಮಾರಬೇಡ ಹೇಗಿದ್ರೆ ಮಚನಹಳ್ಳಿಲಿ? ಕೆಲಸ ಇಲ್ಲ ಇಂಥ ಫ್ರೂಟ್ ಗೇಟ್ ಮಾರೋಣ ಜಫ್ರಿ ಹೆಂಗಿದ್ರು ಫ್ರಂಟ್ ಅಲ್ಲಿ ಕೂತಿರ್ತಾರೆ. ಬಂದವರಿಗೆಲ್ಲ ಒಂದ್ ಕೆಜಿ ಕೊಟ್ಟು ಕೂರ್ಸ್ಬಿಡ್ತಾರೆ. ಜಫ್ರಿ ಏನ್ ಮಾಡಿ ಗೊತ್ತಾ, ಯಾರು ಬಂದು ವೇಕೆನ್ಸಿ ಇದೆಯಾ ಅಂತಾರ, ಇದನ್ನ ತಿಂದಿ ಇದು ತಲೆ ಶುಗರ್ ಕಮ್ಮಿ ಆಗತ್ತೆ ತಗೊಳ್ಳಿ, ನಾವಿದೆಲ್ಲ ಇನ್ನ ಟ್ರೆಕ್ಕಿಂಗ್ ಹೋಗ್ಬೇಕು ನೆನ್ಪಿರ್ಲಿ. ಫೋಟೋಶೂಟ್ ನಡೀತಾ ಇದೆ ನಮ್ದವ್ರದೆಲ್ಲ, ಹುಡುಗರೆಲ್ಲ ಕ್ಯಾಮ್ರಾಮನ್ಗಳಾಗಿದ್ದಾರೆ. ಗೈಸ್ ಫುಲ್ ಫೋಟೋಶೂಟ್ ನಡೀತಾ ಇದೆ. ಓಯ್ ಇವಾಗ ಏನ್ ಕಳ್ಕೊಂಡೆ? ಜ್ಯೂಸ್ ಬಟ್ಲು ಬಂದಾಗಿಂದ ಏನಾದ್ರು ಒಂದು ಕಲ್ಕೊಂತಾನೆ ಇದ್ದಾಳೆ ಇವಳು. ಗೈಸ್ ಬಂದು ಫಸ್ಟ್ ಏನೋ ಸಾರಿ ಟಿಟಿಲಿ ಮೊಬೈಲ್ ಕಳ್ಕೊಂಡ್ಲು, ಆಮೇಲೆ ಶೂ ಕಳ್ಕೊಂಡ್ಲು, ಇವಾಗ ಜ್ಯೂಸ್ ಬಾಟ್ಲು ಬಿಟ್ಟು ಅದನ್ನು ಹುಡ್ಕೊಂಡ್ ಬಂದ್ ಇವಾಗ ಸ್ಲಿಪ್ಪರ್. ಇವಳು ಯಾವಾಗ ಕಳ್ದೋಗ್ತಾಳೆ ಅಂದ್ರೆ ಭಯ ಆಗೋಗಿದೆ. ಆರ್ಥೋಡಾಕ್ಸ್. ಆರ್ಥೋಡಾಕ್ಸ್. Sindhu, why are you so sad today? Sad me? No, I'm not. Are you missing someone? Sindhu. She's missing. Hey, tell me, ನಿನ್ ಬೆಸ್ಟ್ ಫ್ರೆಂಡ್ ತಾನೇ, ಹೇಳು ಏನ್ ಮಿಸ್ ಮಾಡ್ಕೊ, ಯಾರನ್ನ ಮಿಸ್ ಮಾಡ್ಕೊಂತ ಹೇಳು. ಹೇಳಿದ್ರೆ ಹೊಡ್ಸಾಯಿಸ್ಬಿಟ್ಟು. ಅಲ್ಲಿಗೆ ಸರಿ ಸಮ್ಮಾನ ಅಂತ ಆಯ್ತು. ಅನದರ್ ಪ್ರಾಬ್ಲಮ್ ಏನು? ಧರೆಯ ಕೊರಳ ಪ್ರೇಮದ ಮಾಲೆ ಯಾವ ಸಿಪ್ಪಿನಲ್ಲಿ ಮುಗಿಲು ಸುರಿದ ಮುತ್ತಿನ ದುರುತು ನನ್ನ ಎದೆಯ ತುಂಬಾ, ಅವಳು ಬಂದ ಹೆಜ್ಜೆಯ ಗುರುತು ಹೆಚ್ಚು ಹೆಜ್ಜೆಯ ನೀನು ನಿನ್ನಾದಿಗಳ ನೀನೆ ಯಾತೂರಿನ ಇದೆಯೇ ಮೊದಲ ನೋಟ, ನೆನಪಿದೆಯೇ ಮೊದಲ ಸ್ಪರ್ಶ, ನೆನಪಿದೆಯೇ ಮೊದಲ ತುಂಟ, ಮೊದಲ ಚುಂಬನ, ಮೊದಲ ಮುನಿಸು, ನೆನಪಿದೆ ಸಾಂತ್ವನ. ಎಷ್ಟಂತೆ ಗಾಯ್ಸ್ ರೈನ್ ಕೋಟ್ ತಗೋತಾ ಇದೀವಿ. ಎಲ್ಲರಿಗೂ ಬೇಕಾ? ಇಲ್ಲ ನಮ್ಗಿದೆ. ಅಂಕಲ್ 2 ವೈಟ್ 4 ಕೊಡ. ಎಷ್ಟಂತೆ? ಒಂದೆಷ್ಟಂತೆ? ಒಂದಕ್ಕ ಎಲ್ಲ ರೈನ್ ಕೋಟ್ ಖರೀದಿ ಮಾಡ್ತಾ ಇದೀವಿ. ಫೈನಲಿ ವಿ ಆರ್ ಇನ್ ಮುಳ್ಳಯ್ಯನಗಿರಿ. ಗೈಸ್ ಫೈನಲಿ ಮುಳ್ಳಯ್ಯನಗಿರಿಗೆ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಮಿಸ್ಟೇ ಒಳಗ್ ಬರ್ತಿದೆ. ಮಿಸ್ಟ್ ಸಿಕ್ಕಾಪಟ್ಟೆ ಇದೆ. ಏನ್ ಟ್ರೆಕ್ಕಿಂಗ್ ಹೋಗೋದು ಇವಾಗ ಇರೋದು ಮಜಾ. ಟ್ರೆಕ್ಕಿಂಗ್ ಹೋಗೋಣ, ಮಜಾ ಇರುತ್ತೆ. ಗಾಯ್ಸ್ ವೆಲ್ಕಮ್ ಟು ಮುಳ್ಳಯ್ಯನಗಿರಿ. ನಿಂತ್ಕೊಳ್ರಿ, ರೈನ್ ಕೋಟ್ ಹಾಕೊಂಡು ನಮ್ ಗೆಳೆಯ ರೆಡಿ ಆಗ್ಯಾನೆ ಟ್ರೆಕ್ಕಿಂಗಿಗೆ. ತಗ್ಗೋದಿಲ್ಲ ಬಗ್ಗೋದೇ ಇಲ್ಲ. ಸೋಟ ನೋಡಿ ರೆಡಿ ಆಗಿದ್ದಾನೆ. ಗಾಯ್ಸ್ ಹಾಯ್ ಮಾಡಿ ಇಲ್ಲಿ ಹಾಯ್ ಮಾಡು. ಹಾಯ್ ಗಾಯ್ಸ್. ಹಾಯ್ ಮಾಡೋ ಮೂಡಲಿಲ್ಲ ಇವಾಗ, ನೆಕ್ಸ್ಟ್ ಟೈಮ್ ಹಾಯ್ ಮಾಡಿಸ್ತೀನಿ. ಹೈಫೈ ಕಲೆಕ್ಷನ್ಸ್. ಹೈಫೈ ಕಲೆಕ್ಷನ್ಸ್ ಪ್ರಮೋಷನ್ ಮಾಡ್ತೀನಿ. ಗಾಡಿ ನಿಶಾನ್ ಪೆಂಗ್ವಿನ್ ನಿಮ್ ನೀವು ಮಾಡಿ
ಇಲ್ಲಿ ನೀನ್ ಮಾಡಿ ಜೆಫಿ. ಫಸ್ಟ್ ಏನು ಜಾಸ್ತಿನೇ ಬರುತ್ತೆ ಯಾಕಂದ್ರೆ ಬರ್ತಿದೆ. ಬ್ರೋ ನೀವು ಮಾಡಿ, ನೀವು ಮಾಡ್ರಿ. ಈಗ ಡಿಸೈಡ್ ಮಾಡಿ ಜೀಪಲ್ಲಿ ಹೋಗೋಣ ಟ್ರಕ್ ಮಾಡೋಣ. ಬರ್ತಿಲ್ಲ ನಾನು ಎತ್ಕೋತೀನಿ. ಕೈ ಹಿಡ್ಕೊ. ನಂದು ಇದು ನಂದು ಇದು ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ. ಜಿಂಬಾಡಿ ಗಾಯ್ಸ್, ಫೈನಲಿ ಇವಾಗ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಮುಳ್ಳಯ್ಯನಗಿರಿ. ಮಾತಾಡ್ರಿ ಏನಾದ್ರು, ಯಾಕ್ರಿ ಶೂ ಹಾಕೊಂಡ್ ಬರ್ಬೇಕಿತ್ತು. ನೀನ್ ನಿಂತಲೇ ನಿಲ್ಲು, ನನ್ನ ನಡ್ಕೊಂಡು ಹೋಗ್ತೀನಿ ಅಷ್ಟೇ. ಡಿಪ್ರೆಷನ್. ಸೆಳೆಯುವ ಗೆಳೆಯನೇ ನಿನ್ನ ಮಾತೆ ಬೇರೆ, ಕನಸಿಗೆ ಕರೆಯುವ ಚೆಲುವನೇ ನಿನ್ನ ರೀತಿ ಬೇರೆ, ಅಚ್ಚರಿ ಏನಿದೆ ಕರೆಯಾದರೆ. ಕೌತುಕ ನೀನು ತೋರಿ ಮೋಹಕ ನನ್ನ ದಾರಿ, ಯಾತಕ್ಕೆ ಯಾರ ಸಾಬರಿ. ನಂಬರ್ 1 ತಂತ್ರವೇ ಬೆಟ್ಟ ಹತ್ತಿದೀವಿ ಗಾಯ್ಸ್, ಬೆಟ್ಟ. ಜರಾ 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 ಜರಾ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. Guys, finally we are in the top of the hill. ಏನೂ ಕಾಣಿಸ್ತಾ ಇಲ್ಲ, ಫುಲ್ ಮಂಜಾಗ ಹೋಗ್ಬಿಟ್ಟಿದೆ, ಫುಲ್ ಮಿಸ್ಟ್, zero visibility. Visibility. Zero visibility. ಆಯ್ತು, ಏನು ಅಂದ್ರೆ ಏನೂ ಕಾಣಿಸ್ತಾ ಇಲ್ಲ. ಎಲ್ಲ ಪೂಚಡಿ. ವಿಡಿಯೋ ಮಾಡ್ತೀನಿ, ಕೂಗ್ರೆ ಎಲ್ಲಾರು. ತಾಳಿಪಟ ಹಾಕ್ಸ್ತು. 120 ರೂಪಾಯಿ ಹಿಂಗ್ ಬಿಟ್ಬಿಟ್ಟಲ್ಲ. வாடை காற்றுக்கு வயசாச்சு, வாழும் பூமிக்கு வயசாச்சு, கொடியுகம் போனால் என்ன, காதலுக்கு எப்போதும் வயசாகாது. பிப்டி கேஜி தாஜ்மஹால் எனக்கே எனக்கா, வயிற்றில் வந்த நந்தவனும் எனக்கே எனக்கா. अब तुम ही हो जिंदगी, अब तुम ही हो. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಮ್ಯಾಗಿ ಗಾಯ್ಸ್, ಚಳಿಲಿ ಬಿಸಿ ಬಿಸಿ ಮ್ಯಾಗಿ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಮ್ಯಾಗಿ ಮತ್ತೆ ಬೋಂಡ ಫುಲ್ಲು ಮಳೆಯಲ್ಲಿ ನೆಂದಿ ಸುಸ್ತಾಗೋಯ್ತು, ಬೆಟ್ಟ ಹತ್ತಿ ಬರೋ ಅಷ್ಟೊತ್ತಿಗೆ. ಹೊಡೀರಿ ಹೊಡೀರಿ ಹಂಗೆ. ನಾನು ಮುಳ್ಳಯ್ಯನಗಿರಿಯಲ್ಲಿ ಬಿಸಿ ಬಿಸಿ ಸ್ಪೈಸಿ ಕಾಫಿ ತಿಂತಾ ಇದೀವಿ. Ready, 3, 2, 1, go! ಎಷ್ಟು ಆರಾಮ್. ಮಾತಾಡಿ ಬ್ರೋ. ಏನ್ ಮಾತಾಡೋದು ಬ್ರೋ, ಮಾತೇ ಬರ್ತಿಲ್ಲ. ನಮ್ಮ ಅಧ್ಯಕ್ಷರು ಇದಾರಲ್ಲ ಆಗ್ಲಿ ಅಧ್ಯಕ್ಷರು ಜಫಿ ಜಾಕಬ್ ಅಧ್ಯಕ್ಷರು ಮುಂದೆ ಮಾತಾಡಕ್ ಭಯ ಆಗ್ತಿದೆ.
ಜರಿ ಫಾಲ್ಸಿಗೆ ರೆಡಿನಾ? ಹೋಗಿ ದುಂಬಿಡೋಣ ಅಧ್ಯಕ್ಷರಿಗೆ. ನೈಸಾಗಿ ಇತ್ಕೊಂಡು ಅಧ್ಯಕ್ಷ ಎಷ್ಟು ಫಂಡಿಂಗ್ ಎಷ್ಟು ಮಾಡ್ತೀರಾ? ಫಂಡಿಂಗ್ ₹1 ಇನ್ವೆಸ್ಟರ್ ಆಗ್ರಿ ನೀವು. ನಮ್ಮ ಅಧ್ಯಕ್ಷರು ಸ್ನ್ಯಾಪ್ ಎಲ್ಲ ಯೂಸ್ ಮಾಡ್ತಾರೆ. ಗಾಯ್ಸ್ ಇವಾಗ ಜರಿ ಫಾಲ್ಸ್ ನೋಡೋದಿಕ್ಕೆ ಜೀಪ್ ಅಲ್ಲಿ ಹೋಗ್ತಾ ಇದೀವಿ. ನೋಡಿ ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿಂದ? ಇಲ್ಲಿಂದ 5 ಕಿಲೋಮೀಟರ್ ಅಂತ. ಸೊ ಆಲ್ಮೋಸ್ಟ್ ಒಂದು ಆಫ್ ರೋಡ್ ಇರುತ್ತೆ. ಇನ್ನ ಎಷ್ಟು ನಿಮಿಷ ಆಗುತ್ತೆ ಇಲ್ಲಿಂದ ಹೋಗಕ್ಕೆ? 5 ಕಿಲೋಮೀಟರ್ ಇನ್ನ 20 ನಿಮಿಷ. ಸೊ ಜರಿ ಫಾಲ್ಸ್ ತೋರಿಸ್ತೀನಿ ಇನ್ನೊಂದು 20 ಮಿನಿಟ್ಸ್ ಅಲ್ಲಿ. ರೀಚ್ ಆಗ್ತಿದ್ದಂಗೆನೆ ಜರಿ ಫಾಲ್ಸ್ ನೋಡೋಣ. ತಪಸ್ಸು ಚಳಿನೇ ಕಣಿ ಆಗೋದು ರೈನಿ ಸೀಸನ್ ಅಲ್ಲಿ. ಏನ್ ಶೆಕೆ ಆಗುತ್ತಾ? ಶೆಕೆ ಆಗುತ್ತಾ? ವಾಟ್ ಹ್ಯಾಪನ್ಡ್ ಇಟ್? ಜೆನ್ನಿ ಫ್ರೆಂಡ್ಸ್ ಒಂದೊಂದ್ ಕಡೆ ಫೋಟೋ ತೆಗ್ಸ್ಕೊಳಕ್ ಒಂದೊಂದ್ ಗಂಟೆ ಮಾಡ್ತಾರೆ ಗೈಸ್. ಹಂಗ್ ತೆಗಿಲ್ಲ, ಹಿಂಗ್ ತೆಗಿಲ್ಲ, ಹಿಂಗ್ ಓಡೋಗ್ತೀನಿ, ಮುಂದೆಯಿಂದ ಓಡೋಗ್ತೀನಿ. ಒಂದ್ ಫೋಟೋ ಸ್ಟೇಟಸ್ ಹಾಕ್ತಾರ ಇಲ್ಲಪ್ಪ. ನಾವ್ ಇವತ್ತೆಲ್ಲ ಫುಲ್ ಕ್ಯಾಮ್ರಾಮನ್ಸ್ ಆಗಿದ್ದೀವಿ. ನೋಡ್ತಾ ಇರೋ. ಓ ಗಾಯ್ಸ್ ಆಫ್ ರೋಡ್ ಸ್ಟಾರ್ಟ್ ಆಯ್ತು. ಜೆನ್ನಿ ಜೆನ್ನಿಗೆ ಇಲ್ಲಿ ಕೂರ್ಸ್ಬಿಟ್ಟಿದ್ರು. ಇಲ್ಲೇ ಕೂರ್ಸ್ಬಾರ್ದು ಇವಳಿಗೆ. ಜೆನ್ನಿಗೆ ಯಾಕೆ ಇಲ್ಲಿ ಕೂರ್ಸ್ಬಾರ್ದು? ಸ್ಟ್ರಾಂಗು ಅದನ್ನ ಪ್ರೂವ್ ಮಾಡ್ತೀನಿ ನಾನು. ಬ್ರೋ ಹತ್ರ ಚಾಲೆಂಜ್. ಇವಳು ಕಣ್ಣು ಮುಚ್ಕೊಂಡಿನಪ್ಪ. ಕಣ್ಣು ಮುಚ್ಕೊಂಡು ಅಲ್ಲಾಡ್ದಂಗೆ ನನಗೆ ಬ್ಯಾಕ್ ಫುಲ್ ಆಫ್ ರೋಡಿಂಗ್ ನಡೀತಾ ಇದೆ ಗಾಯ್ಸ್. ಜೆನ್ನಿ ಇಲ್ಲಿ ಕೂಡ್ತಾರೆ ಗಾಯ್ಸ್. ನೋಡಿ ಗಾಯ್ಸ್, ಜೆನ್ನಿ ಕೂಡ್ತಾರೆ ಗಾಯ್ಸ್. ಈ ಟೈಮಿಗೆ ಸಾಂಗ್ ಬೇಕು ನಿನಗೆ. ಇಲ್ಲೂ ಬಿಡಲ್ಲ, ಬಾತ್ರೂಮ್ ಅಲ್ಲೂ ಬಿಡಲ್ಲ. ಬಾತ್ರೂಮ್ ಸಿಂಗರ್. ಆಯ್ತು ಒಂದು ಹಾಡು ಹೇಳಿ ಬೇಗ. ನಿಜ ಹೋಗಲ್ಲ. ನಂಗೆ ಅಲ್ಲವಾ ಇರ್ಲಿ ಬೇಗ. ಕಮಾನ್. ಇಲ್ಲದ ಸಂಜೆಗೆ ಗಾಯ್ಸ್ ಜೀಪ್ ಕೆಟ್ಟಂಗ್ ನಿಂತ್ಕೊಂಡ್ಬಿಟ್ಟಿದೆ. ನಂಗೆ ಅಲ್ಲವಾ ನಂಗೆ ಅಲ್ಲವಾ ಕಂಗಾಲಾಗ ಬೇಡ ನಾನಿಲ್ಲ. ಲಿಚಸ್ ಕಚ್ಚಾಗ ನಂಗೆ ಅಲ್ಲವಾ ನಿನಗೆ ಅಲ್ಲವಾ. ಗಾಯ್ಸ್ ಫುಲ್ ಆಫ್ ರೋಡಿಂಗ್. ಡಂಕಣ ಗಾಯ್ಸ್ ಹೆಂಗಿದೆ ಎಕ್ಸ್ಪೀರಿಯನ್ಸ್? ನೋಡಕ್ ಆಗ್ತಿಲ್ಲ ಗಾಯ್ಸ್. ಸೊಂಟ ಎಲ್ಲ ನೋವು ಬಂತ. ಇಲ್ದೇ ಇರೋರಿಗೆ ಎಷ್ಟು ನೋವಿದೆ, ಇರೋರಿಗೆ ಎಷ್ಟು ನೋಡಿದೆ. ನಿಮಗೆ ಯಾವ ನೋವಿಲ್ಲ? ಎಲ್ಲ ನೋವಿದೆ. ಬಿದ್ದಿದ್ಲಲ್ಲ ಮೊನ್ನೆ ಯಾವ ರೇಂಜಿಗೆ ಬಿದ್ದಿದ್ಲು ಅಂದ್ರೆ ಹಿಂಗೆ ಮಾಡಿದ್ದು ಬ್ರೋ. ಬಿದ್ದ ತಕ್ಷಣ ಇಲ್ಲಿ ಎಲ್ಲ ಕಂಪ್ನಿಯವರೆಲ್ಲ ಓಡ್ ಬಂದಿದ್ವಿ ಮೊನ್ನೆ ಅವಳು ಬಿದ್ದಿದ್ರೆ. ಆಗ್ತಿಲ್ಲ. ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಇವೆಲ್ಲ. ನಂಗೆ ಹಾಕೋಬೇಕಾಟ್ರೆ ಅವ್ರು ಬೆಟರ್ ಅಪ್ಪ. ಮಾಡಿ ಹಾಕೋ ನಿಂತಿದ್ಯಾ? ಎತ್ತೋ ಬನ್ನಿ ನೀವೇ ಇದ್ ಮಾಡಿ. ನಿಮ್ಮ ಸ್ಟ್ರಾಂಗ್ ಯಾರು ಇದಾರೆ? ನೀರ್ಲಿ ಬಂದು ಇನ್ನ 5 ನಿಮಿಷ ನಡ್ಕೊಂಡು ಹೋಗ್ಬೇಕಂತೆ. ಸೊ ಬನ್ನಿ ಬೇಗ. ಕಮಾನ್ ಗಾಯ್ಸ್. ಟೋಕನ್ ಇಟ್ಕೊಂಡು ಹೋಗೋ ಲೈನ್ ಅಲ್ಲಿ ಮೊದಲನೇ ಗಾಡಿ ಇರುತ್ತೆ. ಓಕೆ, ಫಸ್ಟ್ ಗಾಡಿ. ಇವಾಗ ಏನಲ್ಲ ಅವ್ರಿಗೆ ಕೊಡ್ಬೇಕಾ? ಟೋಕನ್ ಅವ್ರಿಗೆ ಕೊಡ್ಬೇಕು, ಹತ್ತೋಗ್ಬೋದು ನೀವು. ಹತ್ತೋಗ್ಬೇಕಾ? ಗಾಡಿ ಮತ್ ಬಿಡ್ತಾರಾ? ವಾಕಿಂಗ್ ಅಲ್ಲ? 5 ನಿಮಿಷ ನೀವು ನಡ್ಕೊಂಡು ಹೋಗ್ಬೇಕು. ಹೋಗೋ ಟೈಮಲ್ಲಿ ವಾಪಸ್ ಇದೇ ಗಾಡಿ ಬಂದಿ ಎಲ್ಲ ಮೊದಲನೇ ಗಾಡಿ ಕೊಡ್ಬೇಕು, ಹೋಗ್ಬೇಕು. ವಾಪಸ್ ಹೋಗ್ಬೇಕಾದ್ರೆ ಬರ್ತಾ ಇದ್ದ. ನಡಿ. ಗಾಯ್ಸ್ ಸೌಂಡ್ ಕೇಳಿಸ್ತಾ ಇದ್ಯಾ?
ಫಾಲ್ಸ್ ಇಲ್ಲೇ ಇದೆ ಹತ್ರ. ಸೊ ಇಲ್ಲಿಂದ 5 ಕಿಲೋಮೀಟರ್ಸ್ ವಾಕು ಡಿಸ್ಟೆನ್ಸ್ ಆಗಬೇಕು. ಜೀಪಲ್ಲಿ ಬಂದಾಯ್ತು. ಇಲ್ಲಿಂದ 5 ಕಿಲೋಮೀಟರ್ ಇಲ್ಲ ಸಾರಿ 5 ಕಿಲೋಮೀಟರ್ ಅಂತೀನಿ. ಇನ್ನು 5 ನಿಮಿಷ ನಡ್ಕೊಂಡು ಹೋಗ್ಬೇಕು. 5 ನಿಮಿಷ ನಡ್ಕೊಂಡು ಹೋಗಿ ಈ ಟೋಕನ್ ವಾಪಸ್ ಬಂದು ಅವ್ರು ಜೀಪ್ ಅವ್ರಿಗೆ ಕೊಟ್ರೆ ಅವ್ರು ಮತ್ತೆ ವಾಪಸ್ ಕರ್ಕೊಂಡೋಗಿ ಅಲ್ಲಿಗೆ ಬಿಡ್ತಾರೆ. ಸೊ ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸು? ಬನ್ನಿ ಬನ್ನಿ ಬನ್ನಿ, ಇನ್ನೂ 5 ನಿಮಿಷ ವಾಕಿಂಗ್ ಇದೆ. ಎಷ್ಟು ದೂರ ಇದೆ ಅಣ್ಣ? ಎಷ್ಟು ದೂರ ಇದೆ? ಇಲ್ಲೇ ತಗೊಂಡ್ ತಿರುಗಿದ್ರೆ 20 ಮೀಟರ್. ಗಾಯ್ಸ್ ಇಲ್ಲೇ ಇದೆ ಒಂದು 20 ಮೀಟರ್ಸ್ ಅಷ್ಟೇ ಅಂತೆ. ಬನ್ನಿ ಹೋಗೋಣ. ಇಲ್ಲ ನೋಡ್ಕೊಂಡ್ ಬರ್ತಾ ಇದಾರೆ ಒಬ್ಬೊಬ್ರೆ. ನಮ್ಮವ್ರು ಇನ್ನ ನಿಧಾನಕ್ಕೆ ಒಬ್ಬೊಬ್ರೆ ಬರ್ತಾವ್ರೆ. ಗಾಯ್ಸ್ ನೋಡಿ ಫಾಲ್ಸ್ ಕಾಣಿಸ್ತಾ ಇದೆ ಹತ್ರ ಆಲ್ರೆಡಿ. ನೀನ್ ಹತ್ರ ಬಂದ್ವಿ. ಇಲ್ಲಿಂದ ವ್ಯೂ ಹೆಂಗ್ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ವಾವ್, ಏ ಕ್ರೇಜಿ ಇದೆ ಅಲ್ಲ ಗಾಯ್ಸ್, ಸಕ್ಕತ್ತಾಗಿದೆ ಜರಿ ಫಾಲ್ಸ್. ಇಲ್ಲಿಂದ ನಮ್ ವ್ಯೂ ಹೆಂಗಿದೆ ಅಂದ್ರೆ ಈ ತರ ಇದೆ. ಸೊ ಗಾಯ್ಸ್ ಎಸ್, ಇವಾಗ ಫಾಲ್ಸ್ ಎಲ್ಲ ನೋಡ್ಕೊಂಡು ನಮ್ಮ ರೆಸಾರ್ಟ್ ಇರೋ ಲೊಕೇಶನ್ಗೆ ಬಂದಿದ್ದೀವಿ. ಸೊ ಬನ್ನಿ ನಮ್ಮ ರೆಸಾರ್ಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಗಾಯ್ಸ್ ಫೈನಲಿ ಊಟ ಮಾಡ್ತಾ ಇದೀವಿ. ಬಿರಿಯಾನಿ ಕಬಾಬ್ ಬಂದಿದ್ದೆ ಊಟ ಮಾಡ್ತಾ ಇದೀವಿ. ಸಲಾಡ್ ಪ್ಲಸ್ ಬಿರಿಯಾನಿ ಪ್ಲಸ್ ಚಿಕನ್ ಕಬಾಬ್. ಇಲ್ಲಿ ನಮ್ದ್ರಲ್ಲಿ 3 ಜನ ವೆಜ್ ಇದಾರೆ. ಸ್ವಾತಿ, ನಿಶಾ, ರಂಜಿತಾ. ಸೊ ಗಾಯ್ಸ್ ನಮ್ಮವರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಪೂಲ್ ಹತ್ರ ಹೋಗಿದ್ದಾರೆ. ಬನ್ನಿ ನೋಡೋಣ ಏನೇನ್ ಮಾಡ್ತಿದ್ದಾರೆ ಅಂತ. ವ್ಯೂ ನೋಡಿ ಗಾಯ್ಸ್, ಪೂಲ್ ನೋಡಿ ಗಾಯ್ಸ್, ಗರ್ಲ್ಸ್ ನೋಡಿ ಗಾಯ್ಸ್, ಬಾಯ್ಸ್ ನೋಡಿ ಗಾಯ್ಸ್. ಸೊ ಗಾಯ್ಸ್ ಇದು ನಾವಿವತ್ತು ಸ್ಟೇ ಆಗ್ತಿರೋ ರೆಸಾರ್ಟು. ಸೊ ನನಗಂತೂ ಬೇಸಿಕಲಿ ಈ ಲೊಕೇಶನ್ ತುಂಬಾ ಇಷ್ಟ ಆಯಿತು. ಬಿಕಾಸ್ ಓಪನ್ ವ್ಯೂ ಇರೋದ್ರಿಂದ ಇಲ್ಲಿ ಸ್ವಿಮ್ ಮಾಡಿಕೊಂಡು ಲೊಕೇಶನ್ ಕೂಡ ನೋಡಿಕೊಂಡು ಒಳ್ಳೆ ಚಿಲ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ. ಸೊ ಇದ್ರ ಮಧ್ಯೆ ಮಳೆ ಕೂಡ ಬರ್ತಾ ಇದೆ ಸಣ್ಣ ಪುಟ್ಟ ಸಣ್ಣದಾಗಿ. ಸೊ ಒಂಥರ ಚೆನ್ನಾಗಿದೆ ಈ ಜಾಗ. ನನಗೆ ತುಂಬಾ ಪರ್ಸನಲಿ ತುಂಬ ಇಷ್ಟ ಆಯಿತು. ಅವಳ ಯಾರ್ಬಿಟ್ಲು ನೋಡು, ಸೂಸೈಡ್ ಏನಾಯ್ತು? ಎಲ್ಲಿ ಕಾಫಿಗಾ ಎಲ್ಲೋಗಿದಾರಲ್ಲ? ಅಯ್ಯೋ ಗಾಯ್ಸ್ ಇಲ್ಲಿ ಯಾವ್ದೋ ಪ್ರೈವೇಟ್ ಸ್ಟ್ರೀಮ್ ಇದೆ ಅಂತೆ. ಸೊ ಅದಕ್ಕೆ ನೋಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಕಣ್ರಿ ಸಿ ಚೆನ್ನಾಗಿದಲ್ಲ. Life is this. I like this. ಸೊ ಗಾಯ್ಸ್ ಊಟ ಮಾಡಿ ಇವಾಗ ಮ್ಯಾಚ್ ನೋಡ್ತಾ ಅಲ್ಲ ಟಿವಿ ನೋಡ್ತಾ ಮಲ್ಕೋತಾ ಇದೀವಿ. ಇವತ್ತಿನ ಡೇನ ಎಂಡ್ ಮಾಡ್ತಾ ಇದೀವಿ. ಸೊ ನಮ್ ಗೆಳೆಯ ಪಕ್ಕದಲ್ಲಿ ಮಲಗಿದಾನೆ, ಯಾವ್ದೋ ಹುಡುಗಿ ಜೊತೆ ಬಿಸಿ ಆಗಿದ್ದಾನೆ. ಅದೇ ಯಾವ್ದೋ ಹುಡುಗಿ ಫೋಟೋ ನೋಡ್ತಾ ಇದ್ದೇನೆ ನೋಡಿ ಗಾಯ್ಸ್. ನಾಳೆ ಬ್ಲಾಗ್ ಏನೇನಾಗುತ್ತೆ ಅಂತ ನಾನು ನಾಳೆ ತೋರಿಸ್ತೀನಿ. ಸೊ ಬೆಳಿಗ್ಗೆ ಆ್ಯಕ್ಚುಲಿ ಚೆಕ್ಔಟ್ ಆಗಬೇಕು. ಇವತ್ತು ಚೆಕ್ ಇನ್ ಆಗಿದ್ವಿ. ಬರೋದು ಆ್ಯಕ್ಚುಲಿ ಮಧ್ಯಾಹ್ನ ಆಗೋದು ಚೆಕ್ ಇನ್ ಆಗಿದ್ವಿ.
ಸೊ ನಾಳೆ ಚೆಕ್ಔಟ್ ಆಗಬೇಕು. ಸೊ ಚೆಕ್ಔಟ್ ಆಗಿಬಿಟ್ಟು ಎಲ್ಲೆಲ್ಲ ಹೋಗ್ತೀವಿ, ಒಂದಿಷ್ಟು ಪ್ಲೇಸಸ್ಗಳೆಲ್ಲ ಕವರ್ ಅಪ್ ಮಾಡೋದಿದೆ. ಸೊ ಅದನ್ನೆಲ್ಲ ಕವರ್ ಅಪ್ ಮಾಡ್ಕೊಂಡು ಮತ್ತೆ ಸೀದಾ ಶಿವಮೊಗ್ಗ ಕಡೆಗೆ ಹೊರಡಬೇಕು. ಸೊ ದಿಸ್ ಇಸ್ ದ ಥಿಂಗ್, ಓಕೆನಾ. ಸೊ ನಾಳೆ ಏನೇನು ಮಾಡ್ತೀನಿ, ಎಲ್ಲೆಲ್ಲ ಹೋಗ್ತೀನಿ ಏನಂತೆಲ್ಲ ನಾಳೆ ಮತ್ತೆ ಸಿಗ್ತೀನಿ, ನಾಳೆ ತೋರಿಸ್ತೀನಿ ನಿಮಗೆ. ಸೊ ಇದಿಷ್ಟು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇವತ್ತು ನಮ್ಮದು ಡೇ 2 ಚಿಕ್ಕಮಂಗ್ಳೂರು ರೆಸಾರ್ಟಲ್ಲಿ. ಸೊ ಇವಾಗ ತಾನೇ ಜಸ್ಟ್ ಎದ್ಬಿಟ್ಟು ಫ್ರೆಶಪ್ ಆಗಿ ಹೊರಗಡೆ ಬಂದೆ. ಸೊ ನೋಡಿ ನಮ್ಮ ರೆಸಾರ್ಟಲ್ಲಿ ಬೆಳಿಗ್ಗೆ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಈ ಥರ ಇದೆ ಬುಕ್ಕು. ಒಳ್ಳೆ ನಿದ್ದೆ ಆಯಿತು ನನಗೆ. ಆ್ಯಕ್ಚುಲಿ ಮೊನ್ನೆ ನಿದ್ದೆನೇ ಆಗಿರಲಿಲ್ಲ. ನಮ್ಮ ಬ್ರೋದು ಮದುವೆ ಬೇರೆ ಇತ್ತು. ಸೊ ಅದನ್ನು ಅಟೆಂಡ್ ಮಾಡಿಕೊಂಡು ಇಲ್ಲಿಗೆ ತಕ್ಷಣ ಮಧ್ಯರಾತ್ರಿ ಓದ್ ಬರಬೇಕಾಯ್ತು. ಸೊ ಇವಾಗ ಎದ್ಬಿಟ್ಟು ಸ್ವಲ್ಪ ನೇಚರ್ ನೋಡೋಣ ಅಂತೇಳಿ ಹೊರಗಡೆ ಬಂದೆ. ಸೊ ಇವತ್ತು ಎಲ್ಲೆಲ್ಲೆಲ್ಲ ಹೋಗ್ತೀವಿ, ಏನೇನೆಲ್ಲ ಮಾಡ್ತೀವಿ, ಇಲ್ಲಿಂದ 11 ಗಂಟೆಗೆ ಆ್ಯಕ್ಚುಲಿ ಚೆಕ್ಔಟ್ ಇದೆ. ಸೊ ಚೆಕ್ಔಟ್ ಆದಮೇಲೆ ಒಂದಿಷ್ಟು ಪ್ಲೇಸಸ್ಗಳನ್ನ ಕವರ್ ಅಪ್ ಮಾಡೋದಿದೆ. ಸೊ ಎಲ್ಲೆಲ್ಲಿಗೆ ಹೋಗೋಕ್ಕಾಗುತ್ತೆ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಒಂದ್ಸಲ ನಮ್ಮ ಡ್ರೈವರಿಗೆ ಕೇಳಿಬಿಟ್ಟು ಅವ್ರ ಪ್ರಕಾರ ನಾವು ಆದಷ್ಟು ಬೇಗನೆ ರೀಚ್ ಆಗಬೇಕು. ಬಿಕಾಸ್ ನಮ್ಮ ಜೊತೆ ನನ್ನ ಫ್ರೆಂಡ್ಸು ಗರ್ಲ್ಸ್ ಅಂದರೆ ಹುಡುಗಿರು ಕೂಡ ಇರೋದ್ರಿಂದ ನಾವು ಆದಷ್ಟು ಬೇಗನೆ ರೀಚ್ ಆಗಬೇಕು ಶಿವಮೊಗ್ಗಕ್ಕೆ. ಸೊ ಹಾಗಾಗಿ ಬೇಗ ಏನೇನೆಲ್ಲ ಆಗುತ್ತೆ ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೊ ತಿಂಡಿ ತಿನ್ಕೊಂಡು ಇಲ್ಲಿಂದ ಚೆಕ್ಔಟ್ ಆಗ್ತೀವಿ ಫಸ್ಟು. ಸೊ ಚೆಕ್ಔಟ್ ಎಲ್ಲ ಆದಮೇಲೆ ಅದೇ ಏನೇನೆಲ್ಲ ಪ್ಲೇಸಸ್ನ ಕವರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಆದಷ್ಟು ಪ್ಲೇಸಸ್ನ ಕವರ್ ಮಾಡಿಕೊಂಡು ಒಟ್ಟು ನೈಟ್ ಒಳಗಡೆ ಒಂದು 8-9 ಗಂಟೆಗೆಲ್ಲ ಒಳಗಡೆ ಶಿವಮೊಗ್ಗ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸಿ ಏನೇನೆಲ್ಲ ಆಗತ್ತೆ ಅಂತ, ಓಕೆನಾ. ಸೊ ಮತ್ತೆ ಸಿಗ್ತೀನಿ. ಒಳ್ಳೆ ಕಂಟೆಂಟ್. ಪವನ್ ಗೊತ್ತಿದ್ದೇನೋ ಒಳ್ಳೆ ಕಣ್ಣು. ತುಂಬಾ ಖುಷಿ ಆದ್ರೆ ಹಿಂಗ್ ಬಿಚ್ಚಿ ಮಂಡೆ ಕರೆಕ್ಟ್ ಟೈಮಿಗೆ ತೆಗ್ದೋಡೋಣ. ನೀನು ಉಯ್ಯಿ ಹೇಳ್ತೀನಿ. ಮಾಡು. ಅದು ಮೋನಿಶಾದ ಪ್ರಾಡಕ್ಟ್ ಮಾಡೇ ಮಾಡೋದು. ಅಕ್ಕ ಎದ್ದೇಳಕ್ಕ. ಜನಿ ಲೀಚ್ ಮೈಯಲ್ಲೆಲ್ಲ ಮತ್ತೆ ಇವಳೊಬ್ಳು ಗೊಬ್ಬರ ಹಾಕೊಂಡ್ ಮಕ್ಕೊಂಡೇಳೆ, ಇನ್ನೂ ಇದ್ದಿಲ್ಲ. ಅಲ್ಲ ಜಫಿನ ಮಾತ್ರ ನನಗೆ ಮಾತ್ರ ಲೀಚ್ ಕಟ್ತಿದ್ದು. ಸಿಂಧು ಅದಕ್ಕೆ ಎದ್ದೇಳೆ. ಅಲ್ಲ ಏಯ್ ವಾಕ್ ಮಾಡಿ ಏನ್ ಯೂಸ್ ನನಗ್ ಮತ್ತೆ ಹೇಳ್ದೆ. ಅವ್ರು ಹೋಗಿ ಶಟ್ಲ್ ಆಡಿ ಮತ್ ಬಂದ್ ಬಿದ್ಕೊಂಡೇಳೆ. ಅದೇ ಈಗ ಮತ್ತೆ ರೆಸ್ಟ್ ಮಾಡುದು ಹಿಂಗ್ ಅನ್ಕೊಂಡು ಯಾರು ನಮ್ದು ಭದ್ರಾವತಿ ಇದ್ದೀರಲ್ಲ, ಮೊಬೈಲ್ ತರ್ತೀನಿ ನಿಮ್ಗೆ ಕೊಡ್ತೀನಿ. ಸೊ ಗೈಸ್ ಇವಾಗ ರೆಡಿ ಆಗಿ ನಾನು ನಮ್ಮ ಗೆಳೆಯ ಸೊ ತಿಂಡಿ ತಿನ್ನಕಂತ ಹೋಗ್ತಾ ಇದೀವಿ. ಅವರೆಲ್ಲ ಆಲ್ರೆಡಿ ತಿನ್ಬಿಟ್ರೆ ನಾವು ಸ್ನಾನ ಮಾಡ್ಕೊಂಡು ತಿನ್ನೋಣ ಅಂತ ಇವಾಗ ರೆಡಿ ಆಗಿ ತಿಂಡಿ ತಿನ್ನಕ್ಕೆ ಅಂತ ಹೊರಟ್ವಿ. ಸೊ ಬನ್ನಿ ಟಿಫನ್ಗೆ ಏನ್ ಮಾಡ್ಯಾರ ಗೊತ್ತಿಲ್ಲ. ನಮಗೂ ಬಂದಿರ್ಲಿಲ್ಲ, ಬಿಸಿನೀರು ಬಂದಿಲ್ಲ. ನಾನು ಇದ್ರಲ್ಲೇ ಮಾಡಿದೆ, ವಾಟರ್ ಎಲ್ಲ ಹಾಟ್ ವಾಟರ್ ಕೋಲ್ಡ್. ಬಿಸಿನೀರು ಬರ್ತಿಲ್ಲ, ನಮ್ದು ಬಂದಿಲ್ಲ. ಬಿಸಿನೀರು ಬೇರೆ ಬರ್ತಿಲ್ಲ ಇವತ್ತು ಮಳೆಗೆ. ಸೊ ಅದಕ್ಕೆ ಕೋಲ್ಡ್ ವಾಟರ್ ಎಲ್ಲ ಶವರ್ ಮಾಡ್ಬಿಟ್ಟು ರೆಡಿಯಾಗಿ ಟಿಫನಿಗೆ ಹೋಗ್ತಾ ಇದೀವಿ. ಬನ್ನಿ ಟಿಫನ್ ಮಾಡ್ಕೊಂಬೋಣ. ಟಿಫನಿಗೆ ಇವತ್ತು ಗಂಟ್ಸ್ ಇಡ್ಲಿ ಇದೆ, ವಡೆ ಇದೆ, ಇಲ್ಲೇ ಇದೀನಿ. ಸೊ ಚಟ್ನಿ
ಸಾಂಬಾರು ಈ ಜಾಮೂನ್ ಇದಾವ ಜಾಮೂನ್ ಇದು ಗೀ ರೈಸಾ ಪಲಾವ ಸೊ ಇದಿಷ್ಟು ಟಿಫನಿಗೆ ಮಾಡಿದ್ದಾರೆ ಇವತ್ತು ಅಂದ್ರು ಬರ ನಾಚ್ಕೊತಿದ್ದಾರೆ ವಿಡಿಯೋದಲ್ಲಿ ನಿಮ್ದೆಲ್ಲ ಆಯ್ತಾ ನಂಗೂ 2 ಹಾಕಿದ್ರು ನಿಮ್ ತಟ್ಟೆ ಅದೇ ತಗೊಂಡಿದ್ದೀನಿ ನೋಡಿ ಇಡ್ಲಿ ವಡೆ ಸಾಂಬಾರ್ ಎರಡು ಹಚ್ಕೊಂಡಿದ್ದೀನಿ ಎಲ್ಲ ತಿಂಡಿ ಕುಟ್ಬಿಟ್ಟು ಯಾರಾಗ್ಲೇ ಹೆಂಗಿತ್ತು ಟಿಫನ್ ವಾಸ್ ದ ಟಿಫನ್ ಇಡ್ಲಿ ಸೂಪರ್ ಚೆನ್ನಾಗಿತ್ತು. ಚೆನ್ನಾಗಿತ್ತಾ ಜಾಮೂನ್ ತಿಂದ್ರಾ ಜಾಮೂನ್ ತಿಂದೆ ಸ್ವಲ್ಪ ಸಣ್ಣ ಬಟ್ ಚೆನ್ನಾಗಿಲ್ಲ ರೈಸ್ ತಿನ್ನಲ್ಲ ಅನ್ಸುತ್ತಲ್ವಾ ನೀವು ತಿಂತೀನಿ ಒಂದು ಸ್ವಲ್ಪ ಸ್ವಾತಿಗೆ ಭಯ ಸ್ನೇಹ ನೆನ್ಸ್ಕೊಂಡೆ ಭಯ. ಕ್ಯಾತನ್ ಮಕ್ಕಿ ಹತ್ರ 33 ಅಷ್ಟೇ ಇಲ್ಲಿಂದ. ನಾನೊಂದು ತಿನ್ಸ್ಬೇಕು ನೀವು ಹಂಗೆ ಇಟ್ರಾ ಕ್ಯಾತನ್ ಮಕ್ಕಿ ಹತ್ರ ಆಗತ್ತೆ ನೋಡಿ 33. ಏನ್ ಮಾಡಿ ಗೊತ್ತಾ ಸೀದಾ ಕುಪ್ಪಳ್ಳಿ ಹೊಡಿರಿ ಎಲ್ಲಾ ಫೋಟೋ ಶೂಟ್ ಮಾಡಿ ಮುಗೀತು ಅಷ್ಟೇ. ಇಲ್ಲಿ ಕುಪ್ಪಳ್ಳಿ ಛತ್ರಿ ಮೇಲೆ ಇವ್ರು ಯಾರು ಹೋಗಿಲ್ಲಂತೆ. ನೀವ್ ಹೋಗಿದ್ದೀರಲ್ಲ ಹೋಗ್ಬೋದು ನಾವು ಈಗ್ಲೂ. ನೀವ್ ಹೋಗಿಲ್ಲ ಯಾರ್ಯಾರು ಹೋಗಿಲ್ಲ ಗೊತ್ತಾ? ಕೊಟ್ಟಾಗ ನಾನು ಹೋಗಿಲ್ಲ. ಪೀಕ್ ಗ್ರೀನ್ ಇರುತ್ತೆ ಎಕ್ಸ್ಟ್ರಾ ಆಗತ್ತೆ ಅಮೌಂಟ್. ಇಷ್ಟ ಆಯ್ತಾ ಜೀಪಿಗೆ ಅವಾಗ 2000 ಈ ತರ ಏ ಕಾಲೇಜ್ ಆದ್ರೆ 100 ಜೀಪಿಗೆಲ್ಲ ಆಗಲ್ಲ ಬ್ರೋ 100 ಆಗುತ್ತೆ ಇಲ್ಲಿಂದ. ಎತ್ತಿನ ಭುಜ ಏನು ವ್ಯೂ ಪಾಯಿಂಟ್ ಇಲ್ಲ ಹತ್ರನಾ ಇದು ಲವ್ ಮಕ್ಕಳೆಲ್ಲ ಇಲ್ವಾ? ಅಲ್ಲ ಅದೇ ಎಷ್ಟು ದೂರ ಆಗುತ್ತೆ ಸರಿ ನೋಡ್ತೀನಿ 74 ಆಗುತ್ತೆ ಹಿಂಗಿದೆ ಇವ್ರ ಮಗನ ಎತ್ಕೊಂಡ್ ಅಲ್ಲಿಂದ ಬರ್ತಾರ. ಶಿವಮೊಗ್ಗ ಅಷ್ಟು. ಅಲ್ಲ ಮಗನ್ ಎತ್ಕೊಂಡ್ಬೇಕ ಯಾವ ಕಡೆ ಹೋಗೋದೇ ಗೊತ್ತಾಗ್ತಿಲ್ಲ ಪ್ಲಾನು. ಒಟ್ಟಲ್ಲಿ ಹೋಗ್ತೀವಿ ಒಟ್ನಲ್ಲಿ ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ನೀನ್ ಸಹ ಮಾಡ್ತೀವಿ ಅಷ್ಟೇ ಬರ್ರಿ ಅದಾದ್ರೂ ಮಾಡೋಣ ಆ ಕಡೆ. ಏನು Please ಆದ್ರೂ ಮಾಡೋಣ ಆ ಕಡೆ. ಎಂತ ಮಾಡೋದು ಎಲ್ಲಿ ಹೋಗೋದಂತ ಗೊತ್ತಿಲ್ಲ. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಸಾಕಾಯ್ತಲ್ಲ. ಹೇಳ್ ಮೋನಿಶಾ ಕಡಿತೀನಿ ಹುಷಾರು. ನೆಟ್ವರ್ಕ್ ಇಲ್ದೇ ಇರೋ ಜಾಗದಲ್ಲಿ ವೈಫೈ ಇಲ್ದೇ ಇರೋ ವೈಫೈ ಇದೆ ಯಾಕಿಲ್ಲ? ಎಷ್ಟು ದಿನ ಸರ್ವೈವ್ ಆಗ್ತೀವಿ? ವೈಫೈ ಇದೆಯಾ? ಸರ್ವೈವ್ ಆಗಲ್ಲ. ಫ್ರೆಂಡ್ಸ್ ಇದ್ರೆ ವೀಕೆಂಡ್. ಹಾ ಹೌದು ಫ್ರೆಂಡ್ಸ್ ಇರ್ಬೇಕು ಜೊತೆಗೆ ಇದ್ರ ಒಂದೇ ಮೈಂಡ್ ಸೆಟ್ ಇರ್ಬೇಕು ಅಂತ ಅಂದ್ರೆ ನಿಮ್ ಬ್ರೈನ್ ಎಲ್ಲ ತೆಗ್ದು ಒಬ್ಬ ನೀವ್ ಎಷ್ಟು ಜನ ಇರ್ತೀರಾ ಯಾರು ಇಲ್ಲ ಮೊಬೈಲ್ ಇಲ್ದೆ ಸರ್ಕಲ್ ಆಗತ್ತೆ ಮನುಷ್ಯ. ಇಲ್ಲ ಹಂಗೆ ಆಗಿದೆ. ಅಲ್ವಾ? ನೆಟ್ವರ್ಕ್ ಇಲ್ಲ. ಸಿಡಿಲ್ ಇದ್ದಿ ಇದೆ ಕಣ್ರಿ ತಗೊಳ್ರಿ. ಇಲ್ಲಿ ನೆನ್ನೆ ಬಂದು ಸ್ವಲ್ಪ ನೆಟ್ವರ್ಕ್ ಸಿಗದೆ ಇದಕ್ಕೇನೆ ಎಷ್ಟೆಲ್ಲ ಉಡ್ದಾಡ. ಆಮೇಲೆ ಅವರಿಗೆಲ್ಲ ಕೇಳಿ ವೈಫೈ ಕೇಳಿ ಪಾಸ್ವರ್ಡ್ ಸಿಕ್ಕಿದ್ರೆ ಎಲ್ಲ ಅಂದ್ರೆ ಎಷ್ಟು ಅಡಿಕ್ಟ್ ಆಗಿದೀವಿ ಅಂದ್ರೆ ನಿಮ್ಗೆ ವೈಫೈ ಕೊಡ್ತೀನಿ ಏನ್ ಮಾಡಿ ಟೆಕ್ನಾಲಜಿಗೆ ವಿಡಿಯೋ ಮಾಡಿ ಗಾಯ್ಸ್ ಇನ್ನೂ ತನಕ ಹೇಳಿಲ್ಲ. ಬೆಳಿಗ್ಗೆ 8 ಗಂಟೆ ಮಾಡಿದ್ರೆ ಮಿಸ್ ಮಾಡೋಣ ಅಂತದ್ದು ನಾನು ಹೇಳೇ ಇಲ್ಲ. ಎಂಜಾಯ್ ಮಾಡೋದು ನಿನ್ನೆ ಇವ್ರಿಗೆ ವೈಫೈ ಕೊಡ್ತಾ ಇದ್ದೆ. ಮೆನು ನೋಡಿದ್ರೆ ಅಲ್ಲಿ ಅದ್ರಲ್ಲೇ ಇದೆ. ಯಾರಿಗೆ ವೈಫೈ ಎಲ್ಲ ಅವ್ರ ಮೊಬೈಲ್ ಏನೋ ಸಮಸ್ಯೆ ಏನೋ ಮಾಡ್ತಾ ಇದ್ದೆ ಅಂದೆ. ಇವತ್ ಬೆಳಿಗ್ಗೆ ಬಂದ್ಬಿಟ್ಟು ಇವ್ರ ಹತ್ರ ವೈಫೈ ಪಾಸ್ವರ್ಡ್ 8 ಗಂಟೆಗೆ ಹಾಕ್ಸ್ಕೊಂಡ್ಲಿ ಇನ್ನೊಂದ್ 3 ಅವರ್ ಇದೆ ಎಷ್ಟಾರು ಯೂಸ್ ಮಾಡ್ಕೊಂತ. ಯಾರಿಗೆ ನಿಶಾಂತ್ ಯಾರಿಗಪ್ಪ ಬೇಡ. ನಿಶಾಂತ್ ಯಾರಿಗಪ್ಪ? ನಿಶಾಂತ್ ಅಂತೂ ಕೈಗೆ ಸಿಕ್ತಿಲ್ಲ ಗುರು. ಶಾಂತಿ ಈಗ ಗ್ರೋತ್ ಒಂದೇ ಕಡೆ ಯಾಕ್ರೆ ಫುಲ್ ಬ್ಯುಸಿ ಆಗಿ ಬಿಡ್ರಿ ಎಲ್ಲ ಬಸ್ ಹತ್ಕೊಂಡು ಹೋಗ್ಬಿಡ್ತೀನಪ್ಪ ಎಲ್ಲ ಬಸ್ ಗೀಸ್ ಇದೆ ಅದ್ನಾಗೆ. ಅಲ್ಲ ಪನಿಷ್ಮೆಂಟ್ ಅನ್ಕೊಂಡ್ವಿ ಪನಿಷ್ಮೆಂಟ್ ಆಗಿರ್ಲಿಲ್ಲ ಅದು ಎಂಜಾಯಿಂಗ್ ಸೌರಭ್ ಇರ್ಬೇಕಿತ್ತು. ಎಂತ ಗೊತ್ತಾ ಆಫೀಸ್ ಅಲ್ಲಿ ಎಲ್ಲ ನಮ್ ಜೊತೆ ನಿಂತ್ಕೊಂಡು ಅಂಗಲ್ ಮ್ಯಾಮ್ ಇಂಗಲ್ ಟಿಟಿ ಆತದ್ಮೇಲೆ ಗುರು ಎಲ್ಲದ ನಿಶಾಂತ್ ಅಂತ ಹುಡುಕ್ತಿದ್ದೀನಿ. ಗಾಯ್ಸ್ ನಮ್ ಗೆಳೆಯಂಗೆಲ್ಲ ಸೆಂಟ್ರಿ ಹಾಕೊಂಡಿದ್ದಾರೆ ಅಂದ್ರೆ ಬಂತಾರೆ ಫೋಟೋ ತೆಗಿಯಕ್ ಹೋಗೋದಕ್ಕೆ
ಮಾಡ್ತಾ ಇದ್ದಾರೆ. ಅಂದರ್ ಬಾರ ಇವ್ರು ಆಡ್ತಾ ಇದ್ರು ಪವನ್ ಮತ್ತೆ ಡ್ರೈವರ್. ಅಷ್ಟೊತ್ತಿಗೆ ಇವ್ರು ಬಂದ್ಲು, ನಂಗೆ ಫೋಟೋಸ್ ಬೇಕು ಅಂದ. ಈ ಡ್ರೆಸ್ ಚೆನ್ನಾಗಿಲ್ಲ, ಹೋಗಿ ಚೇಂಜ್ ಮಾಡ್ಕೊಂಬಂತ. ಅವಾಗ ಸ್ವಲ್ಪ ಗ್ಯಾಪ್ ಸಿಗುತ್ತಲ್ಲ, ಅವಾಗ ಅದು ಆರ್ಟ್, ಇದು ಆರ್ಟಿಸ್ಟ್. ನಾನೇನ್ ಅನ್ಕೊಂಡೆ ಅವ್ಳು ಮೇಕಪ್ ಎಲ್ಲ ಮಾಡತ್ತಿ ಸುಮಾರು ಟೈಮ್ ಆಗುತ್ತೆ, ಒಂದ್ ಅರ್ಧ ಗಂಟೆ 3/4 ಗಂಟೆ ಆಗುತ್ತಾ, ಆರಾಮಾಗಿರ್ಬೋದು ಅಂತ. ಅವ್ಳು ನೋಡ್ರೆ ತಕ್ಷಣ 2 ನಿಮಿಷಕ್ಕೆ ಬಂದ್ಬಿಟ್ಟೆ, ಡ್ರೆಸ್ ಚೆನ್ನಾಗ್ ಕಾಣಿಸ್ತಿದೆ ಅಂದ್ಬಿಟ್ಟು 2 ನಿಮಿಷಕ್ಕೆ ಬಂದಪ್ಪ ಅವ್ರು. ಸಖತ್ತು ನಿಶಾ. ಇನ್ನೊಂದು ಆರ್ಟ್. ಅರ್ಲಿ ಮಾರ್ನಿಂಗ್ ವಾಕ್ ಬೇರೆ ಹೋಗಿದ್ರಂತೆ. ಮ್ಯಾಮ್ ಒಂದ್ ನಿಮಿಷ ಕಿಟಕಿ ಹತ್ರ ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ಪವನ ತೋರ್ಸಕ್ಕೆ. ವಾಕ್ ಏನು ಇಲ್ಲ, ಮತ್ತೆ ಫೋಟೋ. ಆಯ್ತು, ಎಲ್ಲೋಗಿದ್ರಿ ವಾಕಿಂಗ್ ಬೆಳಿಗ್ಗೆ ಬೆಳಿಗ್ಗೆ? ಎಲ್ಲೂ ಹೋಗಿಲ್ಲ ರೀ, ಇಲ್ಲೇ ನಾನು ಹುಡುಕ್ತಾ ಇದೀನಿ, ಎಲ್ಲೋ ಅದ ಇವನು, ಕಾಣಿಸ್ತಿಲ್ವಲ್ಲ ಬೆಳಿಗ್ಗೆನೆ. ಪ್ರೈವೇಟ್ ಸ್ಟ್ರಿಂಗ್ ಹೋಗಿದ್ದಾರೆ ನಿಶಾಂತ್. ನೆನ್ನೆ ಹೋಗಿದಲ್ಲ. ಎಲ್ಲೆಲ್ಲೋ ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಬಂದಿರೋದೇ ಪಾಪ 3 ಜನ ಹುಡುಗರು. ಪವನ್ ನೋಡಿದ್ರೆ ನನ್ ಮಗನ್ ಜೊತೆ ನೆಕ್ಸ್ಟ್ ಲೆವೆಲ್. ನನ್ ಮಗನ್ ಪಾಪ ಸುಸು ಮಾಡ್ಸಿ ಬಿಸ್ಕೆಟ್ ತಿನ್ಸಕ್ಕೆ ಸ್ವಿಮ್ಮಿಂಗ್ ಫುಲ್ಲಿ ಕರ್ಕೊಂಡು ಹೋಗಿ ಲೂಡ ಆಡ್ಸಕ್ಕೆ. ಅದೇ ಆಗ್ಬಿಡಿದೆ ಪಾಪ ಅವನಿಗೆ. ಬಿಸಿಲು ಫೀಲ್ ಆಗ್ತಿದೆ. ಗೈಸ್ ನೋಡಿ, ಫುಲ್ ಮೇಕಪ್ ಮಾಡ್ಕೊಂಡು ಫುಲ್ ರೆಡಿ ಆಗಿದ್ವಿ. ಬಿಸ್ತೀರ್ ಬರ್ತಿಲ್ಲ, ನಾವು ವಾಶ್ರೂಮ್ ಅಲ್ಲಿ ಹಾಕಿರ್ತಾರ ನೋಡ್ರಿ ರೂಮಲ್ಲಿ. ಆಯ್ತಾ ಫೋಟೋ ಶೂಟು? ಸೊ ಗೈಸ್ ಫೈನಲಿ ಓಡೋ ಟೈಮ್ ಬಂತು ಇಲ್ಲಿಂದ. ಸೊ ರೆಸಾರ್ಟ್ ಇಂದ ಇವಾಗ ಚೆಕ್ಔಟ್ ಮಾಡ್ತಾ ಇದೀವಿ. ಸೊ ನಾನು ಈ ವ್ಯೂನ ಮಿಸ್ ಮಾಡ್ಕೊತೀನಿ ಆ್ಯಕ್ಚುಲಿ. ನಮ್ಮ ರೂಮಿಂದ ಇದು ಸಕ್ಕತ್ತಾಗಿದೆ ವ್ಯೂ. ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಖಂಡಿತ ಬರಬೇಕು ಅಂತ ಅನ್ಕೊಂಡಿದ್ದೀನಿ ಮತ್ತೆ. ಸೊ ಇಲ್ಲಿಂದ ಇವಾಗ ಚೆಕ್ಔಟ್ ಮಾಡಿಕೊಂಡು ಮತ್ತೆ ವಾಪಸ್ಸು ಟಿ ಟಿ ಹತ್ರ ಹೋಗಿ ಅಲ್ಲಿಂದ ಎಲ್ಲೆಲ್ಲ ಅಂತ ಇನ್ನೂ ಪ್ಲಾನೇ ಆಗಿಲ್ಲ. ಹೋಗಿ ನಮ್ಮ ಟಿ ಟಿ ಡ್ರೈವರಿಗೆ ಕೇಳ್ಕೊಂಡು, ಬ್ರೋ ಎಲ್ಲಿಗಂತ ಇವಾಗ ಏನಾದ್ರು ಗೊತ್ತಾಯಿಲ್ಲ? ಪ್ಲಾನ್ ಮಾಡ ಕುಪ್ಪಳ್ಳಿ ಅಂದ್ರೆ ಒಂದಿಷ್ಟು ಜನ ಏನಾಯ್ತು ನೋಡ್ಬೇಕಾಗ್ತಾಯಿಲ್ಲ. ಪ್ಲಾನ್ ಆಗಿಲ್ಲ. ಒಟ್ಟು ಆಗುತ್ತೆ ಅಂತ ಇಲ್ಲಿಂದ ಚಿಕ್ಕಮಂಗ್ಳೂರು ಓಕೆ, ನಾವಿನ್ನ ಮತ್ತೆ ವಾಪಸ್ ಹೋಯ್ತು ಅಂದ್ರೆ 3 hours ಬೇಕಲ್ಲ, ಲೇಟ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಬೇರೆ ರೂಟಲ್ಲೇ ಹೋಗಿ ಶೃಂಗೇರಿ ರೂಟಲ್ಲೇ ಹೋಗ್ಬೇಕು. ಸೊ ಆನ್ ದ ವೇ ಯಾವ ಪ್ಲೇಸ್ ಕವರ್ ಮಾಡೋದು ಏನೋ ಗೊತ್ತಿಲ್ಲ. ಹೋಗಿ ನಮ್ಮ ಟಿ ಟಿ ಡ್ರೈವರ್ ಹತ್ರ ಒಂದ್ಸಲ ಮಾತಾಡ್ಬಿಟ್ಟು ಆದಷ್ಟು ಪ್ಲೇಸಸ್ ಕವರ್ ಮಾಡ್ಕೊಂಡು ಸೀದಾ ಶಿವಮೊಗ್ಗ. ಸೊ ಇವಾಗ ಮಳೆ ಬೇರೆ ಬರ್ತಿದೆ. ಸೊ ಮಳೆಯಲ್ಲಿ ನೆನ್ಕೊಂಡೇ ಹೊರಟಿದ್ವಿ. ಇವಾಗ ಚೆಕ್ಔಟ್ ಮಾಡಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ನೋಡ್ಕೊಂಬಿಡಿ ನಮ್ಮ ರೆಸಾರ್ಟ್ನ ಲಾಸ್ಟ್ ಐನಾ ವ್ಯಾಲಿ. ಖಂಡಿತ ಇಲ್ಲಿಗೆ ಮತ್ತೆ ಬಂದಾಗ ನೆಕ್ಸ್ಟ್ ಏನಾದ್ರು ವಿಸಿಟ್ ಮಾಡ್ತೀವಿ ಡೆಫಿನೆಟ್ ಆಗಿ. ಬ್ರೋ ನಿಮ್ ಗರ್ಲ್ ಫ್ರೆಂಡ್ ಕರ್ಕೊಂಡ್ಬಿಡ್ರಿ. ಸಿಂಗಲ್ ಕಂಡ್ರೆ ನಾವು ಸಿಂಗಲ್. ನೆಕ್ಸ್ಟ್ ಯಾರಾದ್ರೂ ಗರ್ಲ್ ಫ್ರೆಂಡ್ ಆದಾಗ ನಮ್ದೇ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಗಾಯ್ಸ್ ಕಳ್ಳ ಯಾರನ್ನ ಮೇಂಟೈನ್ ಮಾಡ್ತೀನಿ. ರೆಸಾರ್ಟ್ ಬೇರೆ ನೋಡ್ಕೊಂಡೆ ಇವಾಗ. ನಮ್ನೇ ಮೇಂಟೈನ್ ಮಾಡ್ದೆ ಆಗ್ದಿರ. ನೆಕ್ಸ್ಟ್ ಟೈಮ್ ಗರ್ಲ್ ಫ್ರೆಂಡ್ ಜೊತೆ ಬರ್ತಾನೆ ನೋಡ್ರಿ. ಗರ್ಲ್ ಫ್ರೆಂಡ್ ಯಾರು IAS IPS ಆಫೀಸರ್ ಸಿಕ್ಬಿಟ್ರೆ ಬೆಸ್ಟ್ ಇರತ್ತಲ್ಲ. ಅವ್ರದ್ದು ಆರಾಮಾಗಿ ನಾಟಕ ಮಾಡ್ತಾನೆ. ಟ್ರಿಪ್ ಮಾಡ್ಕೊಂಡು ಇರ್ತೀನಿ ಅತ್ಲ. ಇವಾಗ ಸೋಡಾ ಕುಡಿಯಕ್ಕೆ ಬಂದಿದ್ದೀವಿ. ಇಲ್ಲಿಂದ ದೇವರ ಮನೆಗೆ ಹೋಗ್ತಾ ಇದ್ದೀವಿ. ದೇವ್ರ ಮನೆ ಬೆಟ್ಟ. ನಮ್ಮ ಏನೋ ನಮ್ಮ ಸಹಪಾಠಿಗಳಿಗೆಲ್ಲ ತಲೆ ತಿರುಗಿ ಹೊಟ್ಟೆ ತಿರುತ್ತಿತ್ತು ಅಲ್ಲ, ಸಾರಿ ಹೊಟ್ಟೆ ಕಲಿಸ್ತಿತ್ತು ಅಂದ್ಬಿಟ್ಟು, ಸಹಪಾಠಿಗಲ್ಲ ಇವ್ರಿಗೇನೆ ಸಹಪಾಠಿಗಳಿಗೆಲ್ಲ ಹೊಟ್ಟೆ ಕಲಿಸ್ತಿತ್ತು, ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ. ಏನ್ ಕೇಸ್ ಆಗ್ತೀಯಾ? ಸೋಡಾ ಶಿಯರ್ಸ್ ಕುಡಿತಾ ಇದಾರೆ. ಅದು ಓಡ್ಕಾ ಗಾಯ್ಸರು ಓಡ್ಕಾ ಹಾಕೊಂಡು ಕುಡಿತಾ ಇದಾರೆ, ಸೋಡಾ ಅಲ್ಲ. ಚೆನ್ನಾಗಿದ್ಯಾ? ನಮ್ದು ಮಡಿಕೆ ಸೋಡಾ. ನೈಸ್ ಮಡಿಕೆ ಸೋಡಾ. ಏನೇನು ಹಾಕ್ತಿದ್ರಿ ಅಂತ ಇದಕ್ಕೆ? ಚಿಲ್ಲಿ ಪುದೀನ. Cheers, bro. ನೀವು ಬ್ಯೂಟಿ ಮೇಡಮ್,
ನನಗೂ ಹೇಳಿದ್ದ ಇಲ್ಲಿ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಒನ್ಸ್ ಮೋರ್ ಹಂಗೆ ಫ್ಲೋ ಅಲ್ಲಿ ಬಂದ್ಬಿಡುತ್ತೆ. ಎಲ್ರಿಗೂ ಹೇಳೋ ಅದು ಎಲ್ಲರಿಗೂ ಕಾಂಪ್ಲಿಮೆಂಟ್ಸ್ ಕೊಡೋದಪ್ಪ. ಸೊ ಗಾಯ್ಸ್, ಇವಾಗ ಸೋಡಾ ಕುಡ್ಕೊಂಡು ದೇವರ ಮನೆ ಬೆಟ್ಟದ ಹತ್ರ ಬಂದಿದ್ದೀವಿ. ಸೊ ಇನ್ನೇನು ರೀಚ್ ಆದ್ವಿ ಇವಾಗ. ಸೊ ಬನ್ನಿ ಬೆಟ್ಟ ನೋಡ್ಕೊಂಡ್ ಬರೋಣ. ಗಾಯ್ಸ್, ದೇವರ ಮನೆಗೆ ಬಂದಿದ್ದೀವಿ. ಎಲ್ಲ ಹಿಂದೆ ಬರ್ತಾರೆ ಲೈನ್ ಆಗಿ. ಲೊಕೇಶನ್ ಮಾತ್ರ ಬ್ಯೂಟಿ ನೋಡಿ ಗಾಯ್ಸ್, ಸಕ್ಕದಾಗಿದೆ ಅಲ್ಲ. ಬ್ಲಾಗಿಂಗ್ ಮಾಡ್ತೀನಿ, ಬೆಸ್ಟ್ ಥಿಂಗ್ ಅದು. ಇವಾಗ ಅಲ್ಲಿಂದ ಆ ಬೆಟ್ಟಕ್ಕೆ ಹೋಗ್ತಾ ಇದೀವಿ, ಆ ಟಾಪ್ ತುದಿಗೆ. ಬನ್ನಿ ಹೋಗೋಣ. ಓ ಮೈ, ಎಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಅನ್ಸುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದ್ರೆ ಮಾತ್ರ ಸೀರಿಯಸ್ಲಿ ಗೈಸ್ ನೋಡಿ. ನಾನು ಬೇರೆ ಚಪ್ಪಲಿ ಹಾಕಿ ಬಂದಿದ್ದೀನಿ, ಬೆಟ್ಟ ಹತ್ತಕ್ಕೆ ಆಗ್ತಿಲ್ಲ. ಅವೆಲ್ಲ ನನ್ನ ಕೂದಲು ಬೇರೆ ಅರ್ಧ, ಮಾತೇ ಕೇಳ್ತಿಲ್ಲ. ಟಾಪ್ ಬೆಟ್ಟ ಹತ್ತುದಿ ಕಾಣಿಸ್ತಾ ಇಲ್ಲ. ಚಳಿ ಆಗ್ತಿದೆ ಗಾಯ್ಸ್. ನೀನಿರುವಾಗ ನಸುನಗುವಾಗ ಆ ನಗುವಿಗೆ ನಾ ಕಣ್ಣಲ್ಲಿ ನೀರು ಬರ್ತಿದೆ, ನೀನಿರುವಾಗ ಅಷ್ಟು ಚೆನ್ನಾಗಿದೆ. ಲಾಸ್ಟ್ ಪಾಯಿಂಟು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀನಿ. ಎಲ್ಲ ಕಡೆನೂ ಆಲ್ಮೋಸ್ಟ್ ಕವರ್ ಮಾಡಿದೆ ವ್ಯೂನ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಯಾರಾದರೂ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಚಿಕ್ಕಮಂಗ್ಳೂರು ಸೈಡು ಡೆಫಿನೆಟ್ ಆಗಿ ದೇವರ ಮನೆಗೆ ವಿಸಿಟ್ ಮಾಡಿ. ಬಿಕಾಸ್ ಅಷ್ಟು ಚೆನ್ನಾಗಿದೆ ಪ್ಲೇಸು. ಡಿವೈನ್ ಫೀಲ್ ಇಲ್ಲಿ ಸೀರಿಯಸ್ಲಿ ಬೆಟ್ಟ ಸ್ಯಾಟಿಸ್ಫೈಡ್ ಆಯ್ತು. ಸೀರಿಯಸ್ಲಿ ಅಷ್ಟು ಮಸ್ತಿದೆ. Look at the view. ಬೆಸ್ಟ್ ಲಿಟ್ರಲಿ ಏನು ಅಂದ್ರೆ ಏನೂ ಕಾಣಿಸ್ತಾ ಇಲ್ಲ. ಫೈನಲಿ ನಮ್ಮ ಟೀಮ್ ಮೇಟ್ಸ್ ಅವರು ಸಿಕ್ಕಿದ್ರು. ದಾರಿ ತಪ್ಪಿ ಫಾಗಿಗೆ ದಾರಿನೇ ಕಾಣಿಸ್ತಾ ಇರ್ಲಿಲ್ಲ. ಅಲ್ಲಿ ಫುಲ್ ಕನ್ಫ್ಯೂಸ್ ಆಗಿ ಬೇರೆ ಕಡೆ ಒಂದ್ ಕಡೆ ಫೈನಲಿ ಯಾರಿಗೂ ಕೇಳ್ಕೊಂಡು
ಡೌನಿಗೆ ಇಳಿದು ಆಮೇಲೆ ಇವ್ರು ಸಿಕ್ಕಿದ್ರು. ನಾನೇ ದಾರಿ ತೋರಿಸಿದ್ದು, ಹೌದು, ದಾರಿ ಕಾಣೋದಾಗಿದೆ. ದಾರಿ ದೀಪ ನಾನು. Finally. ನಾನು ಹುಡ್ಕೊಂಡ್ ಬರ್ಲಿ ಅಂತಾನೆ ಇವ್ರು ಕಳ್ದೋಗಿದ್ರು. ಹೌದೌದು. ಪಂಕಜ ಇರ್ಬೇಕಿತ್ತು. ಎಲ್ಲಿ ಹಾ. ಪಂಕಜನಕ್ಕೂ ಇನ್ಫೋಸಿಸ್ ಅನ್ನೋರು. ಇನ್ಫೋಸಿಸ್ ತಳಿ ಅಂತಿದ್ದೆ. ಇವಾಗ ಟಿಟಿ ಹತ್ಕೊಂಡು ಸೀದಾ ಮಂಡ್ಗದೆ ಅನ್ಸುತ್ತೆ, ಗೊತ್ತಿಲ್ಲ. ಬನ್ನಿ. ಓಕೆ ಸೊ ಗಾಯ್ಸ್, ಫೈನಲಿ ಪ್ಲೇಸಸ್ ಎಲ್ಲ ಕವರ್ ಮಾಡಿಕೊಂಡು ಇವಾಗ ಶಿವಮೊಗ್ಗ ಕಡೆಗೆ ಹೊರಟಿದ್ದೀವಿ. ಹೋಗ್ತಾ ಆನ್ ದ ವೇ ಊಟ ಮಾಡಿಕೊಂಡು ಸೀದಾ ಶಿವಮೊಗ್ಗ. ಬನ್ನಿ. ಹಾಯ್ ಗಾಯ್ಸ್, ಸೊ ನಿನ್ನೆ ನೈಟು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಹಾಗಾಗಿ ಇವಾಗ ಬೆಳಿಗ್ಗೆ ಎದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು ರೋಡಲ್ಲಾಗಿ. ಸೊ 2 ದಿನ ಸೊ ಏನೇನೆಲ್ಲ ಮಾಡಿದ್ವಿ ಎಲ್ಲ ನಿಮಗೆ ಆಲ್ರೆಡಿ ಇವಾಗ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಐ ಹೋಪ್ ಯು ಆಲ್ ಎಂಜಾಯ್ಡ್ ಅಂತ. ಸೊ ಇನ್ಮೇಲೆ ಯೂಟ್ಯೂಬಲ್ಲಿ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಬೇಕು ನನಗೆ. ಸೊ ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾಯಿದ್ದೀನಿ. ಸೊ ಅಲ್ಲೂ ಕೂಡ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಸಣ್ಣದಾಗಿ ಕೂಡ, ಲೈಟಿಗೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗ್ತಾ ಇದೆ. ಸೊ ಯೂಟ್ಯೂಬಲ್ಲೂ ಕೂಡ ನಾನು ಇನ್ಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಬೇಕೇ ಬೇಕು ನನಗೆ. ಸೊ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದು ಇವತ್ತೊಂಥರ ಚೆನ್ನಾಗಿತ್ತು. ಎದ್ದೇಳೋಕ್ಕೆ ಮನಸ್ಸಿಲ್ಲ. ಆ್ಯಕ್ಚುಲಿ ಅಲ್ಲಿಂದ ರೆಸಾರ್ಟ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಪ್ಲೇಸ್ ಅಂತೂ ನಾವು ಹೋಗಿದ್ದ ಕಡೆ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ದೇವ್ರ ಮನೆ ಅಂತೂ ಒಂದು ಒಳ್ಳೆ ಡಿವೈನ್ ಫೈಲ್ ಕೊಡ್ತು ನನಗೆ. ಸೊ ಟ್ರಿಪ್ಪೆಲ್ಲ ಫೈನಲಿ ಎಂಜಾಯ್ ಮಾಡಿಕೊಂಡು ಮನೆಗೆ ಬರ್ತಾ ಯೂಶ್ವಲಾಗಿ ವಾಪಸ್ ಬರ್ತಾ ಎಲ್ಲರಿಗೂ ಬೇಜಾರು ಇದ್ದೇ ಇರುತ್ತೆ. ಸೊ ಮುಗ್ದೋಗ್ಬಿಡ್ತಲ್ಲ ಟ್ರಿಪ್ಪು, ಇನ್ನೊಂದೆರಡು ದಿನ ಇರಬೇಕಿತ್ತು ಅಂತ. ಬಟ್ ನಮ್ಮ ಬ್ಯಾಕ್ ಟು ನಾರ್ಮಲ್ ಲೈಫ್ಗೆ ನಾವು ಬರಲೇಬೇಕು ಯೂಶ್ವಲಾಗಿ. ಸೊ ಟ್ರಿಪ್ಸ್ ಎಲ್ಲ ಏನೇ ಇದ್ರೂ ಕೂಡ ಅವಾಗ ಪ್ಲ್ಯಾನ್ಸ್ ಮಾಡ್ಕೊಂಡು ಈ ಥರ ಹೋಗಿ ಬರ್ಬೋದು ಅಷ್ಟೇ. ಸೊ ರೆಗ್ಯುಲರ್ ಬೇಸಿಸ್ ಮೇಲೆ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ. ಖಂಡಿತ ನಿಮ್ಮೆಲ್ಲರ ಸಪೋರ್ಟ್ ಸಿಗ್ತದೆ ನನಗೆ ಯೂಟ್ಯೂಬಲ್ಲಿ. ನನ್ನ ಲೈಫ್ನ ಕೂಡ ನಾನು ಅದೇ ಥರ ಬಿಲ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಬ್ಲಾಗ್ಸ್ ಮಾಡೋಣ, ನಿಮಗೆಲ್ಲದೂ ಕೂಡ ಒಳ್ಳೊಳ್ಳೆ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ ತೋರಿಸೋಣ ಅಂತ. ಲೆಟ್ಸ್ ಸಿ ಏನೇನಾಗುತ್ತೆ. ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಯೂಟ್ಯೂಬಲ್ಲೂ ಕೂಡ ಇನ್ಮೇಲೆ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.